terrorism or whatever is there, it's not only from outside, it's within inside also. Terrorism doesn't have any religion. The risk factor is 1,000 times always high. Whatever it is there, in case if you're dying, you're dying. There's no way that you will get anything. Part alla sigate annadavalla, that's not. So why do you want fear in that bomb kit potential? So that carries around 80 grams of RDX or explosive. So one blast, it will blast everything. ಸೊ ನಮ್ಗೆ ಯಾರನ್ನ ಹೊಡೆದ್ರೆ ನಾವು ಬ್ಲಾಸ್ಟ್ ಆಗ್ತೀವಿ. ಇಂಡಿಯನ್ಸ್ ಅಂದರೆ ಏನು ಅಂದರೆ ಅವರೆಲ್ಲ ಹಾವು ಆಡಿಸೋರು, ಹಾವನ್ನ ಬುಟ್ಟಿಲಿ ಇಟ್ಕೊಂಡು ಇದು ಮಾಡೋರು, ಅದು ರೈಟ್ ಫ್ರಮ್ ಹಾವು ಆಡಿಗರು ಅನ್ನೋದ್ರಿಂದ ವಿ ಆರ್ ದೇರ್ ಇನ್ ಟಾಪ್ 5 ಅಂಡ್ ಇಟ್ ಇಸ್ ನಾಟ್ ಎ ಜೋಕ್ ವಿತ್ ರೆಸ್ಪೆಕ್ಟ್ ಎಕನಾಮಿಕ್ಸ್, ಡಿಫೆನ್ಸ್, ಎವ್ರಿಥಿಂಗ್. ಸೊ ಆ್ಯಸ್ ಪೀಪಲ್ ಸೇ, ತುಂಬ ನಾವು ತಾಳ್ಮೆಯವರು, ಬಟ್ ನಮ್ಮನ್ನ ಯಾರನ್ನ ಕೇಳಿದ್ರೆ ನಾವು ಸುಮ್ಮನೆ ಇರೋದು. ಸೊ ಎರಡು ದೇಶಗಳ ಮಧ್ಯೆ ಬಾರ್ಡ್ರ್ ಮಾಡಿದಾಗ ನೀವು ಸುಮಾರು ಮೂವೀಸ್ ಎಲ್ಲ ನೋಡಿದ್ರೆ ಈ ಕಡೆ ಒಂದು ಫೆನ್ಸು, ಆ ಕಡೆ ಒಂದು ಫೆನ್ಸ್ ಇರುತ್ತೆ. ಆ ಎರಡು ಫೆನ್ಸ್ ಮಧ್ಯೆ ಏನಾಗುತ್ತೆ, ನಮಗೆ ವಿ ಗಾಟ್ ಸಮಥಿಂಗ್ ಕಾಲ್ಡ್ ಎಸ್ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತೀವಿ. ಅಲ್ಲಿ ಅವರು ಬರೋಂಗಿಲ್ಲ, ನಾವು ಹೋಗಿಲ್ಲ. ಸೊ ಏನಾಗುತ್ತೆ, ವಿತ್ ಆಲ್ ಯುವರ್ ರೈಫಲ್ ಎವ್ರಿಥಿಂಗ್ ವಿಚ್ ಕಮ್ಸ್ ಅರೌಂಡ್ 70 to 80 kgs. ಹಲವಾರು ಜಾಗದಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಸೊ ದ ವಾರ್ ಇಸ್ ನಾಟ್ ನ್ಯೂ ಫಾರ್ ಅಸ್. ಇಟ್ ಸ್ಟಾರ್ಟೆಡ್ ವೇ ಬ್ಯಾಕ್ ಫ್ರಮ್ 1947 ಇಂದನೇ. ದ ಟೆಂಪರೇಚರ್ ಡ್ರಾಪ್ಸ್ ಡೌನ್ ಆ್ಯಂಡ್ ಇಟ್ ಗೋಸ್ ಟು ಕ್ಲೋಸ್ ಟು -60 degrees. ವಿತ್ -60, how do you remove your dresses? You got 6 to 7 layers of dresses over there. 6 to 7 layers. Dress ಬೇಕಾದ. ವಾರ್ ಟೈಮಲ್ಲಿ they become prisoners of war. ಪೀಸ್ ಟೈಮಲ್ಲಿ ಏನಾಗುತ್ತೆ, we are lost. ನೇಮ್ ಟೆಲಿ ಮೇಲೆ ಪುಟಿನ್ ಅಂತ ಇತ್ತು, ರಿಲೇಟೆಡ್ ಟು ಯುವರ್ ಪ್ರೆಸಿಡೆಂಟ್ ಅಂತ ಕೇಳಿದೆ. My bad luck is my father, he said. Really was his father. He is the head of the country. ಮಗ ಅವರು, ಅವ್ರ ತಂದೆ ಬಂದ ಇವರು ಸೇರಿ ಕೊಡಬೇಕು, ಎಲ್ಲರೂ ಸೇರಿ ಕೊಡಬೇಕು. Let us hope for a better country, better India. We will build a better future for our kids at least. ನಮಸ್ಕಾರ ಕರ್ನಾಟಕ. ನಮ್ಮ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ಜೈ ಹಿಂದ್. ಯಾಕೆ ನಾನು ಫಸ್ಟ್ ಜೈ ಹಿಂದ್ ಅಂತ ಹೇಳಿದೆ ಅಂತ ಯೋಚನೆ ಮಾಡ್ತಿದ್ರ? ಇವತ್ತು ಜುಲೈ 26. ಪ್ರತಿ ವರ್ಷವೂ 1999ರಲ್ಲಿ ನಡೆದಂಥ ಕಾರ್ಗಿಲ್ ವಾರ್ ವಿಜಯ ದಿವಸ್ ಇವತ್ತು. ಪ್ರತಿ ವರ್ಷವೂ ಕೂಡ ಜುಲೈ 26ರಂದು ಆಚರಣೆಯನ್ನು ಮಾಡ್ಕೊತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆ ಕಾರ್ಗಿಲ್ ವಾರ್ ಏನಿದೆ ಅಷ್ಟು ಪ್ರೌಡನ್ನು ಕೊಡುತ್ತೆ ನಮ್ಮ ಭಾರತೀಯರಿಗೆ. ಪಾಕಿಸ್ತಾನವನ್ನು ಹೊಡೆದುರುಳಿಸಿ ಅಲ್ಲಿ ಟಾಪಲ್ಲಿ ಹೋಗಿ ನಮ್ಮ ವಿಜಯ ಪತಾಕೆಯನ್ನು ಆರಿಸಿದ ದಿವಸ ಇದು. ಫಸ್ಟು ನಾನು ಮಾತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಥವಾ ಇವತ್ತು ನಮ್ಮ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಮುಂಚೆ, ನಮ್ಮ ಅವತ್ತು ಏನು ಹೋರಾಡಿ ನಮ್ಮ ಒಂದು ಗೆಲುವನ್ನು ತಂದುಕೊಟ್ರು, ಕಾರ್ಗಿಲ್ ವಾರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಸೈನಿಕರಿಗೆ, ಅವ್ರಿಗೆ ಫಸ್ಟು ನಾನು ಸೆಲ್ಯೂಟ್ ಹೇಳಲೇಬೇಕು. ಮತ್ತು ಈಗ ಇರುವಂಥ ಇಂಡಿಯನ್ ಆರ್ಮಿ ಆಗಿರ್ಬೋದು, ನೇವಿ ಆಫೀಸರ್ಸ್ ಆಗಿರ್ಬೋದು, ಅಲ್ಲಿನ ಆರ್ಮಿ ಆಗಿರ್ಬೋದು, ಅಥವಾ ಏರ್ಫೋರ್ಸಸ್ ಆರ್ಮಿ ಆಗಿರ್ಬೋದು, ಸೊ ಎಲ್ಲರಿಗೂ ಕೂಡ ಆ್ಯಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಅವರಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಇಷ್ಟು ಪೀಸ್ಫುಲ್ ಆಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗಲೂ ನಾವು ಹೇಳ್ತೀವಲ್ಲ, ಸೈನಿಕರಿಲ್ಲದೆ ಏನು ಕೂಡ ಆಗೋದಿಲ್ಲ. ಅವತ್ತು ಅವರಲ್ಲಿ ಕಷ್ಟಪಟ್ಟರೆ ಇವತ್ತು ನಾವಿಲ್ಲಿ ಖುಷಿಯಾಗಿರೋದಕ್ಕೆ ಆಗೋವಂಥದ್ದು. ಸೊ ಇವತ್ತು ಸ್ಪೆಷಲ್ ಡೇ, ಕಾರ್ಗಿಲ್ ವಿಜಯ್ ದಿವಸ್, ಜುಲೈ 26. ಕಾರ್ಗಿಲ್ ವಿಜಯ್ ಅಂದರೆ ಕಾರ್ಗಿಲ್ ವಾರ್ ಬಗ್ಗೆ ನಮಗೆ ಕೆಲವೊಂದು ಗೊತ್ತು. ಕಾರ್ಗಿಲ್ ವಾರ್ ಏನಕ್ಕಾಯಿತು ಅಥವಾ ಕೆಲವೊಂದು ಮಾಹಿತಿ ಗೊತ್ತು. ಬಟ್ ಆದರೆ ಆ ಕಾರ್ಗಿಲ್ ವಾರನ್ನು ತುಂಬ ಹತ್ತದಿಂದ ನೋಡಿದವರು, ಆ ಕಾರ್ಗಿಲ್ ವಾರಲ್ಲಿ ಭಾಗಿಯಾಗಿದವರು, ಆ ಕಾರ್ಗಿಲ್ ವಾರಲ್ಲಿ ಹೋರಾಡಿ ಮೆಡಲನ್ನು ತೆಗೆದುಕೊಂಡಿರೋವಂಥವ್ರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವ್ರು ಯಾರು ಬೇರೆ ಯಾರೂ ಅಲ್ಲ, 1994ರಲ್ಲಿ ಇಂಡಿಯನ್ ನೇವಿ ಆರ್ಮಿಗೆ ಜಾಯ್ನ್ ಆಗ್ತಾರೆ. 2009ರಲ್ಲಿ ರಿಟೈರ್ ಆಗ್ತಾರೆ. ಏನು ಕಾರ್ಗಿಲ್ ವಾರ್ ಆಯಿತು, ಆ ಕಾರ್ಗಿಲ್ ವಾರಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಆಪರೇಷನ್ ವಿಜಯ್ ಸ್ಟಾರ್ ಅನ್ನೋ 2 ಮೆಡಲನ್ನು ತೆಗೆದುಕೊಳ್ತಾರೆ. ಆ ಒಂದು ಕಾರ್ಗಿಲ್ ವಾರನ ಹತ್ರದಿಂದ ನೋಡಿ, ಎಕ್ಸ್ಪೀರಿಯನ್ಸ್ ಮಾಡಿ, ಏನೆಲ್ಲ ಘಟನೆ ಆಯಿತು, ಯಾಕೆ ಕಾರ್ಗಿಲ್ ವಾರ್ ಆಯಿತು, ಸೊ ಎಲ್ಲ ಕೂಡ ತಿಳ್ಕೊಂಡಿರುವಂಥ BN ಮಂಜುನಾಥ್ ಸರ್ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಜೈ ಹಿಂದ್ ಸರ್. ಒಂದು ರೀತಿಯಾಗಿ ಫಸ್ಟ್ ಖುಷಿ ಆಗುತ್ತೆ ಸರ್ ನನಗೆ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಲಿಕ್ಕೆ ಅಂತಲೇ. ಯಾಕಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಅಂತ ಹೇಳಿದ ತಕ್ಷಣ ಫಸ್ಟ್ ನಮಗೊಂದು ಗೂಸ್ ಬಂಪ್ಸ್ ಬರುತ್ತೆ, ಅಥವಾ ಕಾರ್ಗಿಲ್ ವಾರ್ ಅಥವಾ ಬೇರೆ ವಾರ್ಸ್ ಎಲ್ಲ ನೆನೆಸ್ಕೊಂಡ ತಕ್ಷಣ ನಮಗೊಂದು ಆ ಹೆಮ್ಮೆ ಬರುತ್ತೆ ಸರ್, ಪ್ರೌಡ್ ಬರುತ್ತೆ. ಕಾರ್ಗಿಲ್ ವಾರಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ ಸರ್, ನಿಮಗೂ ಬಿಗ್ ಸೆಲ್ಯೂಟ್ ನಾನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ವಿತೌಟ್ ಯು ಗೈಸ್ ನಾವು ಮೇ ಬಿ ಅವತ್ತು ಈ ಪಾಸಿಬಲ್ ಆಗ್ತಿರ್ಲಿಲ್ಲ ಸರ್. ಅದನ್ನು ನಾವು ವಶಪಡಿಸ್ಕೊಳ್ಳೋದಕ್ಕೆ, ಕಾರ್ಗಿಲ್ ಆ ಪ್ಲೇಸ್ನ ವಶಪಡಿಸ್ಕೊಳ್ಳಿಕ್ಕೆ ಆಗ್ತಾನೆ ಇರಲಿಲ್ಲ. ನಿಮ್ಮ ಒಂದು ಡೆಡಿಕೇಶನ್ ಅಥವಾ ನಿಮ್ಮ ಒಂದು ಏನು ಅಷ್ಟು ಕೊಡುಗೆಗಳು ಅಷ್ಟಿದೆ ಸರ್. ಸೊ ಇವಾಗ ನಮಗೆ ಕಾರ್ಗಿಲ್ ನೀವು ಕೂಡ ಜಾಯ್ನ್ ಆಗಿದ್ರಿ, 15 ವರ್ಷ ಸರ್ವಿಸ್ ಕೊಟ್ಟಿದ್ದೀರಾ, ಸಾಕಷ್ಟು ಮೆಡಲ್ಸು ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ಅದೇ ಖುಷಿ ಆಗುತ್ತೆ ಸರ್. ಆ ಮೆಡಲ್ಸ್ ಎಲ್ಲನೂ ಹಾಕೊಂಡಿದ್ದೀರಾ. ಸೊ ಕಾರ್ಗಿಲ್ ವಾರಲ್ಲೂ 2 ಮೆಡಲ್ನ ತೆಗೆದುಕೊಂಡಿದ್ದೀರಾ.
ನಮಗೆ ಗೊತ್ತಿರೋದು ಇಷ್ಟೇ ಸರ್, ಕಾರ್ಗಿಲ್ ವಾರ ಆಯಿತು, ಆ ಪ್ಲೇಸ್ನ ಇದು ಮಾಡಿಕೊಂಡು ಅಥವಾ ಕೆಲವೊಂದು ಚಿಕ್ಕ ಪುಟ್ಟ ಮಾಹಿತಿ ಗೊತ್ತು. ಆದರೆ ನೀವು ಅದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿದ್ರಿ ಆ್ಯಂಡ್ ಅದ್ರಲ್ಲಿ ಮೆಡಲ್ ತೊಗೊಂಡಿದ್ದೀರಾ. ಹೇಗಿತ್ತು ಸರ್ ಆ ಎಕ್ಸ್ಪೀರಿಯನ್ಸು? ಸಿ 15 years ಆಫ್ ಸರ್ವಿಸ್ ನಾವು ಮಾಡಿದಾಗ ಇನಿಷಿಯಲಿ ವೆನ್ ಐ ಜಾಯಿನ್ ದೇವರ್ ಲಿಟಲ್ ಬಿಟ್ ಆಫ್ ರಿಗ್ರೆಟ್ಸ್, ಲೈಕ್ ಹಾರ್ಡ್ಶಿಪ್ ಎಲ್ಲ ಇರುತ್ತೆ, ಅವೆಲ್ಲ ಇತ್ತು. ಬಟ್ ಆದರೆ ಸರ್ವೀಸ್ ಮುಗಿಸಿ ಬಂದ ಮೇಲೆ ಅದೊಂದು ಹೆಮ್ಮೆ ಅನ್ನೋದಿರುತ್ತೆ. ಸೊ ಈವನ್ ಗಿವನ್ ಎ ಚಾನ್ಸ್ ನಾವು ವಿ ವುಡ್ ಲೈಕ್ ಟು ಗೋ ಬ್ಯಾಕ್. ದಟ್ ಈಸ್ ವಾಟ್ ದ ಥಿಂಗ್. ಇಟ್ ಈಸ್ ಜಸ್ಟ್ ಲೈಕ್ ಎನ್ more than a job, it is an emotion what we go through in that. So it was an explain madakala experience na, because you need to feel it. So that is how it carries you away into deep into it, it goes on like that. So ಇವತ್ತಿನ ದಿವಸ ಏನಿದೆ, ಸೊ ಜುಲೈ 26, 1999ರಲ್ಲಿ ನಾವು ಕಾರ್ಗಿಲ್ ಪೋಸ್ಟ್ ಏನಿದೆ ಅದನ್ನು ನಾವು ವಾಪಸ್ ಪಡ್ಕೊಂಡ್ವಿ. ಸೊ ಇದರಲ್ಲಿ ಏನು ಅಂದರೆ, ಆ್ಯಕ್ಚುಲಿ ಇಟ್ ಈಸ್ ನಾಟ್ ಒನ್ ಡೇ ಟಾಸ್ಕ್ ವಿಚ್ ವಾಸ್ ದೇರ್. ಸೊ May 3, 1999ಕ್ಕೆ ನಮಗೆ ಗೊತ್ತಾಗಿದ್ದದು ಅವರು ಬಂದಿದ್ದಾರೆ ಅಂತ. ಸೊ ಅವತ್ತಿಂದ ದ ಇನ್ಫಿಲ್ಟ್ರೇಷನ್ಗೆ ಅಟ್ಯಾಕ್ಸ್ ನಮ್ಮ ಕಡೆಯಿಂದನೂ ಕೌಂಟರ್ ಅಟ್ಯಾಕ್ಸು ಅವೆಲ್ಲ ನಡೀತಾ ಬಂತು. ಸೊ ಫೈನಲಿ ಇಟ್ ವೆಂಟ್ ಆನ್ ಫಾರ್ ಆಲ್ಮೋಸ್ಟ್ ಕ್ಲೋಸ್ ಟು 64 days, 2 ತಿಂಗಳು 2 months 28 days, 84 days ಟೋಟಲ್ ನಡೆದಿರೋದು. ಸೊ ಫ್ರಮ್ ಮಾರ್ಚ್ 3ನೇ ತಾರೀಕಿಂದ ಜುಲೈ 26ವರೆಗೂ. ಸೊ ಆಲ್ಮೋಸ್ಟ್ 84 days ನಡೆದಿದೆ. ಸೊ 84 ಡೇಸಲ್ಲಿ ಸೊ ಲೆಟ್ ಮೀ ಪುಟ್ ಇಟ್ ಅಕ್ರಾಸ್ ಹೇಗೆ ಅದು ನಡೀತು ಅನ್ನೋದು. ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಕಾರ್ಗಿಲ್ ಇಸ್ ಒನ್ ಪಾಯಿಂಟ್ ವೇರ್ ದಟ್ ಈಸ್ ದ ಮೇಜರ್ ಪಾಯಿಂಟ್. ಇವಾಗ ನಮಗೆಲ್ಲ ನ್ಯಾಷನಲ್ ಹೈವೇ ಎಲ್ಲ ನಮ್ಗೆ ಇವಾಗ ಏನು ಗೊತ್ತಿದೆ, ಬ್ಯಾಂಗ್ಳೂರಲ್ಲಿ ನಾವು ನೋಡ್ತೀವಿ ನ್ಯಾಷನಲ್ ಹೈವೇ 4, 7, ಮೈಸೂರದೆಲ್ಲ ನೋಡ್ತಾ ಇರ್ತೀವಿ. ಸೊ ಆ ರೀತಿ ನಾವು ನೋಡಿದಾಗ NH1 ದಟ್ ಈಸ್ ದ ಫಸ್ಟ್ ಹೈವೇ ವಿಚ್ ಕಮ್ಸ್ ಫ್ರಮ್ ದ ಟಾಪ್. ಸೊ ದ ನೇಮಿಂಗ್ ಕಮ್ಸ್ ಫ್ರಮ್ ದೇರ್, 1 ಆಲ್ಫಾ ಅಂತ ಬರುತ್ತದು. ಸೊ ಅಲ್ಲಿ ವಿ ಹವ್ ಗಾಟ್ ಸಮಥಿಂಗ್ ಕಾಲ್ಡ್ ಎಸ್ ಸಿಯಾಚಿನ್ ಗ್ಲೇಷಿಯರ್. ಸೊ ಹಿಮಾಲಯ ರೇಂಜ್ ಆ ಕಡೆ ಇದೆಯಲ್ಲ, ಸೊ ಅಲ್ಲೇನಾಗುತ್ತೆ, ಸಿಯಾಚಿನ್ ಅನ್ನೋದು ಒಂದು ಬಾರ್ಡ್ರು. ನಮಗೇನಾಗಿದೆ ಅಂದರೆ, ದೇವರು ರಕ್ಷಣೆ ಮಾಡಲಿಕ್ಕೆ ನಮಗೆ ಈ ಕಡೆ ಒಂದು ಹಿಮಾಲಯ ಪರ್ವತ ರೇಂಜ್ ಏನಿದೆ ಅದನ್ನು ದೇವರೇ ಸೃಷ್ಟಿಸಿದ್ದಾರೆ. ಸೊ ನಮಗೆ ಅದೊಂದು ನ್ಯಾಚುರಲ್ ಬಾರ್ಡರ್ ಥರ ಇದೆ. ಸೊ ಇವಾಗ ನೀವು ಚೈನಾ ನೋಡಿರ್ಬೋದು, ಚೈನಾ ಗ್ರೇಟ್ ವಾಲ್ ಆಫ್ ಚೈನಾ ಕಟ್ಟಿದ್ರು, ಅದು ಇದು ಅಂತೆಲ್ಲ ಇರುತ್ತೆ. ಸೊ ನಮ್ಗೆ ಅಲ್ಲಿ ಅದು ಮೇಯ್ನಾಗಿ ಒಂದು ಅಡ್ಡಗೋಡೆ, ಅದು ಕಂಪ್ಲೀಟ್ ಆಗಿರೋದು, ಅದು ಮೇಲಿಂದ ಅಲ್ಲಿವರೆಗೂ ಅದಿದೆ. ಸೊ ಅದರಲ್ಲಿ ಏನಾಗುತ್ತೆ, ಕೆಲವು ಪಾರ್ಟ್ ಮೇಲ್ಗಡೆಯಿಂದ ಬಂದಾಗ ನಾವು ಸ್ವಲ್ಪ ಅದು ರೇಂಜ್ ಬರ್ತಾ ಕಡಿಮೆ ಆಗುತ್ತೆ. ಸೊ ದಿಸ್ ಒನ್ ಪಾರ್ಟ್ ಕಾಲ್ಡ್ ಅಸ್ ಸಿಯಾಚಿನ್ ಗ್ಲೇಷಿಯರ್. ಸೊ ಇವಾಗ ನಮಗೆ ಬಾರ್ಡ್ರಿಂಗ್ ಅಂತ ನಾವು ಅಂದಾಗ ಇಟ್ ಈಸ್ ನಾಟ್ ಲೈಕ್ ಒನ್ ಲೈನ್ ಬಾರ್ಡರ್ ಅಂತೆಲ್ಲ. ಸೊ ಬಾರ್ಡರ್ ಫೆನ್ಸಿಂಗ್ ಇರುತ್ತೆ. ಸೊ 2 ದೇಶಗಳ ಮಧ್ಯೆ ಬಾರ್ಡರ್ ಮಾಡಿದಾಗ ನೀವು ಸುಮಾರು ಮೂವೀಸ್ ಎಲ್ಲ ನೋಡಿದ್ರೆ ಈ ಕಡೆ ಒಂದು ಫೆನ್ಸು ಆ ಕಡೆ ಒಂದು ಫೆನ್ಸ್ ಇರುತ್ತೆ. ಆ 2 ಫೆನ್ಸ್ ಮಧ್ಯೆ ಏನಾಗುತ್ತೆ, ನಮಗೆ ವಿ ಗಾಟ್ ಸಮಥಿಂಗ್ ಕಾಲ್ಡ್ ಎಸ್ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಹೇಳ್ತೀವಿ. ಅಲ್ಲಿ ಅವರು ಬರೋಂಗಿಲ್ಲ, ನಾವು ಹೋಗಂಗಿಲ್ಲ. ಸೊ ಅದು ಒಂದು ಬಾರ್ಡರ್ ಕ್ಲಾರಿಟಿ ಇರುತ್ತೆ. ಸೊ ಈ ಕಡೆ ಫುಲ್ಲು ಲೈನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸೇಮ್ ಸಿಯಾಚಿನಿಂದ ತೊಗೊಂಡು ಇಟ್ ಕಮ್ಸ್ ಡೌನ್ ಟಿಲ್ ಕಚ್, ಗುಜರಾತ್ ಎಲ್ಲಿದೆಯೋ ಅಲ್ಲಿವರೆಗೂ ಬಾರ್ಡರ್ ಬರುತ್ತೆ ನಮ್ಮದು. ಸೊ ಆ ಬಾರ್ಡರ್ ಲೈನಲ್ಲಿ ಆ ಕಡೆಗೂ ಪಾಕಿಸ್ತಾನದ ಲ್ಯಾಂಡು, ಈ ಕಡೆ ನಮಗೂ ಲ್ಯಾಂಡ್ ಇದೆ. ಸೊ ಅಲ್ಲೇನಾಗುತ್ತೆ, ಸೊ ಆ ಥರ ಬಾರ್ಡರ್ ಲ್ಯಾಂಡಲ್ಲಿ ಸೊ ನಮ್ಮ ಸೈಡಲ್ಲಿ ಇದೆಯಲ್ಲ, ನಮ್ಮ ಸೈಡಲ್ಲಿ ಹಿಮಾವತ ಪರ್ವತ ಇರೋದ್ರಿಂದ ಸಿಯಾಚಿನ್ ಗ್ಲೇಷಿಯರ್ ಹ್ಯಾಸ್ ಗಾಟ್ ಎ ಟಾಪರ್ ಹೈಯರ್ ಆಲ್ಟಿಟ್ಯೂಡ್. ಸೊ ಸಿಯಾಚಿನ್ 1980s ಸ್ಟಾರ್ಟ್ ಆಗಿತ್ತು ವಾರ್ ನಮಗೂ ಅವ್ರಿಗೂ. ಸೊ ಅದೇನಾಯಿತು, ಇನಿಷಿಯಲಿ ಸ್ಟಾರ್ಟ್ ಆಗಿದ್ದು ಹೇಗೆ ಅಂದರೆ, ನಮಗೂ ಆ ಕಡೆ ಕೆಲವೆಲ್ಲ ಕೋಲ್ಡ್ ಏರಿಯಾಸಲ್ಲಿ ನಮ್ಮದು ಪ್ಲಾಟೂನ್ಸ್ ಎಲ್ಲ ಇದೆ, ಅವೆಲ್ಲ ಸ್ಪೆಷಲೈಸ್ ಟ್ರೈನಿಂಗ್ ಆಗುತ್ತೆ. ಬಿಕಾಸ್ ಯು ನೀಡ್ ಟು ಹ್ಯಾವ್ ಎ ಮೌಂಟೇನಿಯರಿಂಗ್ ಟ್ರೈನ್. ಇಟ್ ಈಸ್ ನಾಟ್ ಯು ವಾಕ್ ಆನ್ ಎ ನಾರ್ಮಲ್ ಪ್ಲಾಟ್ಫಾರ್ಮ್. ಸೊ ಏನಾಗುತ್ತೆ, ವಿತ್ ಆಲ್ ಯುವರ್ ರೈಫಲ್ ಎವ್ರಿಥಿಂಗ್ ವಿಚ್ ಕಮ್ಸ್ ಅರೌಂಡ್ 70 to 80 kgs ಎಲ್ಲ ಸೇರಿ, ಅವ್ರ ಬ್ಯಾಗೇಜು ಅವೆಲ್ಲ ಸೇರಿ ಒಂದು 60 to 70 kgs ಬರುತ್ತೆ. ಸೊ ನಿಮ್ಮ ವೆಬ್ಬಿಂಗ್ ಎಲ್ಲ ಸೇರ್ಕೊಂಡ್ಮೇಲೆ ಸೊ ಇಟ್ಸ್ ಲೈಕ್ ಅದನ್ನು ಹಾಕೊಂಡು ನಡ್ಕೊಂಡು ನಾರ್ಮಲ್ ಇದ್ರಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಇದೆ. ಸೊ ಅಂಥದ್ರಲ್ಲಿ ನೀವು ಮೌಂಟನ್ ಹತ್ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಅಲ್ಲಿರೋ ಕೆಲವು ಪೋಸ್ಟ್ಗೆ, ಕಾರ್ಗಿಲ್ ಥರ ಪೋಸ್ಟ್ಗೆಲ್ಲ ಮೌಂಟೇನಿಯರಿಂಗ್ ಗೇರ್ಸ್ ಎಲ್ಲ ಇರುತ್ತೆ. ಅವೆಲ್ಲ ಕೆಲವೆಲ್ಲ ವಿಂಟರ್ ಸೀಸನ್ಸಲ್ಲೆಲ್ಲ ಅಲ್ಲೂ ಕೋಲ್ಡ್ ಇರುತ್ತೆ. ಸೊ ವಿ ಯೂಸ್ ಟು ಪರ್ಚೇಸ್ ದ ಸೇಮ್ ಥಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಫ್ರಮ್ ಎ ಲಂಡನ್ ಬೇಸ್ಡ್ ಕಂಪ್ನಿಯಿಂದ ನಾವು ಒಬ್ಬರ ಹತ್ರ ತೊಗೊಳ್ತಾ ಇದ್ವಿ. ಸೊ ಅಲ್ಲಿಂದ ಏನಾಗುತ್ತೆ, ಸೊ ಇಂಟೆಲಿಜೆನ್ಸ್ ಇಸ್ ದೇರ್ ಆನ್ ಬೋತ್ ಸೈಡ್ಸ್. ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ನಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. ಸೊ ನಮಗೇನಾಯಿತು, ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದು ಬಂತು, ವೇರ್
they had placed an order for specific couple of equipments which were used for high altitudes. ಸೊ ಆ ಇದು ಬಂದಾಗ ಏನಾಯಿತು, ನಾವು ಅದನ್ನು ಏನಕ್ಕೆ ಅಂತ ನಾವು ಸ್ವಲ್ಪ ಚೆಕ್ ಮಾಡ್ಕೊಂಡಾಗ ಅವರು ಆ ಕಡೆಯಿಂದ ಟೂರಿಸ್ಟ್ ಕಳಿಸ್ತಾ ಇದ್ರು, ಪಾಕಿಸ್ತಾನದವರು ಅವ್ರ ಬೆಟ್ಟಕ್ಕೆ. ಆ ಕಡೆ ಅವ್ರ ಬೆಟ್ಟ ಇದೆ, ಈ ಕಡೆ ನಮ್ಮ ಬೆಟ್ಟ ಇದೆ. ಅವ್ರ ಬೆಟ್ಟನ ಸ್ಕೇಲ್ ಮಾಡ್ಬಿಟ್ಟು ಬರಲಿಕ್ಕೆ ಟೂರಿಸ್ಟ್ನ ಕಳಿಸ್ತಾರೆ. ಆ ಬೆಟ್ಟ ತಿಳಿದ್ಮೇಲೆ ಈ ಕಡೆಗೆ ಬರ್ತಾರೆ. ಸೊ ಕೆಲವರೆಲ್ಲ ಅವ್ರಿಗೆ ಪರ್ಮಿಷನ್ಸ್ ಕೊಟ್ಟು ಟೂರಿಸ್ಟ್ನ ಆ ಥರ ಸ್ಕೇಲಿಂಗ್ಸ್ ಎಲ್ಲ ಮಾಡಿಸ್ತಾ ಇದ್ರು. ಸೊ ನಮಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಬಂದು May 17th they were planning to come into Kargil point, Siachen pointಗೆ. ಸೊ ಅವಾಗ ಏನಾಯಿತು, ಆರ್ಮಿ ಟುಕ್ ಆನ್ ಆ್ಯಕ್ಷನ್. ಸೊ ನಾವು ಬೇರೆ ಎಕ್ವಿಪ್ಮೆಂಟ್ಸ್ ತೊಗೊಂಡು ದೇರ್ ವರ್ ಕಪಲ್ ಆಫ್ ಟೀಮ್ಸ್ ವಿಚ್ ಫಾರ್ಮ್. ಸೊ 4 days ಬಿಫೋರ್ ದಟ್, March 13 ನಾವು ಆಲ್ರೆಡಿ ಮೇಲ್ಗಡೆ ಹೋಗಿ ನಿಂತ್ಕೊಂಡಿದ್ವಿಲ್ಲ. ಸೊ ವಿ ಕ್ಲೇಮ್ಡ್ ಆರ್ ಥಿಂಗ್ಸ್, ಅದು ನಮ್ಮದೇ ಇದು ಅಂತ ನಾವು ಕ್ಲೇಮ್ ಮಾಡ್ಕೊಂಡ್ವಿ. ಸೊ ಆ ರೀತಿಲಿ ನಮಗೆ ಅವರು ಸಿಯಾಚಿನ್ ಗ್ಲೇಷರಲ್ಲಿ ಬಂದು ನಿಂತ್ಕೊಂಡಾಗ ನಾವು ಅವ್ರಿಗೊಂದು ಸೆಟ್ ಬ್ಯಾಕ್ ಕೊಟ್ವಿ. ಸೊ ಆಮೇಲೆ ನಾವು ಕ್ಲೇಮ್ ಮಾಡಿದ್ವಿ. ಸೊ ಇವಾಗ ಏನಾಗುತ್ತೆ, ಆ ಬಾರ್ಡರ್ ಲೈನ್ ಏನಿದೆ ಹಲವಾರು ಜಾಗದಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇದೆ. ಸೊ ದ ವಾರ್ ಇಸ್ ನಾಟ್ ನ್ಯೂ ಫಾರ್ ಅಸ್. ಇಟ್ ಸ್ಟಾರ್ಟೆಡ್ ವೇ ಬ್ಯಾಕ್ ಫ್ರಮ್ 1947 ಇಂದನೇ. ಇನಿಷಿಯಲಿ 47 ಆದ ತಕ್ಷಣ ಅಲ್ಲೇ ನಮಗೆ ಸುಮಾರು ಸತಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಫಾರ್ಮ್ ಆಗ್ತಾ ಬಂತು. ಅವ್ರು ಇನಿಷಿಯಲಿನೇ ಅಟ್ಯಾಕ್ ಮಾಡಿದ್ರು. ಸೊ ಅದಾದಮೇಲೆ ಅಗೇನ್ 60s ವಾರ್ ನಡೀತು. ಅಗೇನ್ 71 ವಾರ್ ಇತ್ತು. 71 ವಾರ್ ವಾಸ್ ವೆನ್ ದ ಬಾಂಗ್ಲಾದೇಶ್ ಗಾಟ್ ಸಪ್ರೇಟೆಡ್, because before that it was called as East Pakistan. So that was East Pakistan, Bangladesh ಆಯಿತು. ಸೊ ಲಿಬರೇಷನ್ ನಾವು ಹೆಲ್ಪ್ ಮಾಡಿದ್ವಿ ಇಂದಿರಾ ಗಾಂಧಿ ಟೈಮಲ್ಲಿ. ಸೊ ಅದನ್ನು ಮಾಡೋ, ಸೊ 71 ಇಂದ ಕಂಟಿನ್ಯೂಸ್ ನಡೀತು. ಅದಾದಮೇಲೆ 80s ನಡೀತು. ದೆನ್ ನ್ಯೂಕ್ಲಿಯರ್ ಟೆಸ್ಟ್ಸ್ ಎಲ್ಲ ಆಯಿತು. ಸೊ ವಿ ಬಿಕೇಮ್ ನ್ಯೂಕ್ಲಿಯರ್ ಕೇಪಬಲ್, ಅವೆಲ್ಲ ಆಗ್ತಾಯಿತ್ತು. ಸೊ 80s ನಾವೇನು ಮಾಡಿದ್ವಿ, ಅವ್ರಿಗೊಂದು ಸೆಟ್ ಬ್ಯಾಕ್ ಕೊಟ್ಬಿಟ್ವಿ. ಇದನ್ನು ಆಲ್ಮೋಸ್ಟ್ ಎವ್ರಿ ಟೈಮ್ ವಿ ಹ್ಯಾವ್ ಓನ್ಲಿ ಒನ್. Even till days, if you consider Operation Sindoor also, which is the latest one, which everybody knows. So always there has been an upper hand. So we have never lost anything from against Pakistan, in spite of the biggest countries backing them up. So like US, 71 allo ಅವ್ರನ್ನ ಬ್ಯಾಕಪ್ ಮಾಡಿದ್ರು. ಸೊ ರೀಸೆಂಟಾಗೂ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇತ್ತು, ಎಲ್ಲ ಬ್ಯಾಕಪ್ ಮಾಡಿದ್ರು. ಸೊ ದಟ್ ಈಸ್ ಹೌ ಇಟ್ ವಾಸ್ ರನ್ನಿಂಗ್ ಆಫ್. ಸೊ ನೀವು ನೋಡ್ಬೋದು ಬೇಕಾದ್ರೆ ಆ ಟೈಮಲ್ಲಿ ವೆನ್ ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್, ಸುಮಾರು ಸೇಯಿಂಗ್ಸ್ ಇದೆ. ಸೊ ಇಂಡಿಯನ್ಸ್ ಅಂದರೆ ಏನು ಅಂದರೆ ಅವರೆಲ್ಲ ಹಾವು ಆಡಿಸೋರು, ಹಾವನ್ನ ಬುಟ್ಟಿಲಿ ಇಟ್ಕೊಂಡು ಇದು ಮಾಡೋರು. ದಟ್ ಈಸ್ ಆಲ್ ದ ಕೆಪಾಸಿಟಿ ವಾಟ್ ಇಂಡಿಯಾ ವಾಸ್ ಸೀನ್ ಆಸ್. ಬಟ್ ನಾವು ವಿ ಆರ್ ಆನ್ ದ ಟಾಪ್ 5 ಅಲ್ಲಿ ನಾವಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಎನಿಥಿಂಗ್. ಯು ಟೇಕ್ ಇಟ್ ಆಸ್ ಎಕನಾಮಿಕ್ಸ್, ಇದು ಎಲ್ಲದರಲ್ಲೂ ಇದೆ. ಸೊ ಇಂಥ ಒಂದು ಇದನ್ನು ಅವ್ರನ್ನ ದೇ ಆಲ್ವೇಸ್ ಟ್ರೈ ಟು ಇನ್ಫಿಲ್ಟ್ರೇಟ್ ಅಸ್ ಥ್ರೂ ಎಕನಾಮಿ. ಅದು ಇದರಲ್ಲಿ ಒಂದೊಂದಲ್ಲಿ ಅವರು ನಮಗೆ ಇದು ಮಾಡ್ತಾ ಇರ್ತಾರೆ. ಸೊ 1980 ಅವರು 80s ಇದ್ದಾಗ ಅವರು ಅಲ್ಲಿ ಬ್ಯಾಕ್ ಆಫ್ ಮಾಡಿದ್ರು. ಅವತ್ತಿಂದ ಸೀಸ್ ಫೈರು ಅವೆಲ್ಲ ನಡೀತಾನೆ ಇತ್ತು. ಇಟ್ ವಾಸ್ ರನ್ನಿಂಗ್ ಟೋಟ್ಲಿ ನಡೀತಾನೆ ಇತ್ತು. ಸೊ ಬರ್ತಾ ಏನಾಗ್ತಿತ್ತು, ನಮ್ಮವರು ಸೀಸ್ ಫೈರ್ ಆದಾಗ ಏನಾಗುತ್ತೆ, ಇಟ್ ಈಸ್ ನಾಟ್ ಲೈಕ್ ಯು ಫಿನಿಶ್ ದ ಮ್ಯಾಚ್ ಆ್ಯಂಡ್ ಗೋ ಬ್ಯಾಕ್. ಸೊ 1980s ಸೊ ಸಿಯಾಚಿನ್ ಅವಲಿಂದಲೇ ಸ್ಟಾರ್ಟ್ ಆಯಿತು. ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ಇದು ನಡೀತಾ ಇತ್ತು. ಸೊ ನಮ್ಮವರು ಇವಾಗ ಹೆಂಗೆ ಅಂದರೆ, ಇಟ್ಸ್ ನಾಟ್ ಲೈಕ್ ಕ್ರಿಕೆಟ್ ಮ್ಯಾಚ್ ನಿಂತಿರುತ್ತಲ್ಲ, ಮಳೆ ಬಂದಾಗ ಹೆಂಗೆ ನಿಂತಿರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಸೀಸ್ ಫೈರ್. ಇವನ್ ನಾವು ಆಪರೇಷನ್ ಸಿಂಧು, ಇಟ್ ಇಸ್ ಅಂಡರ್ ಸೀಸ್ ಫೈರ್. ಸೀಸ್ ಫೈರ್ ಆದಾಗ ನಾವು ಫೈರಿಂಗ್ ಮಾಡಲ್ಲ, ಯಾವ್ಯಾವ ಪೋಸ್ಟಲ್ ಇರ್ತೋ ಆ ಪೋಸ್ಟಲ್ ಹಂಗೆ ಇರುತ್ತೆ. ಸೊ ನಾವು ದ ಟ್ರೂಪ್ಸ್ ಹ್ಯಾವ್ ಬಿನ್ ಮೊಬಲೈಸ್ಡ್ ಟು ಕಾಶ್ಮೀರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅವೆಲ್ಲ ಮೊಬಲೈಸೇಷನ್ ಹಂಗೆ ಇರುತ್ತೆ. ನಮ್ಮ ಬಾರ್ಡರ್ಸಲ್ಲಿ ಏನಿರುತ್ತೋ ಅವೆಲ್ಲ ಅದೇ ಥರ. ಸೊ ಸಿಯಾಚಿನ್ ಟೈಮಲ್ಲೂ ಅದೇ ಥರ ಇತ್ತು. ಸೊ ಪೋಸ್ಟ್ ನಾವು ಮ್ಯಾನ್ ಮಾಡ್ತಾಯಿದ್ವಿ. ಬಟ್ ಅಲ್ಲೇನಾದ್ರು ಅವ್ರದ್ದು ಈಕ್ವಲಿ ಇದಿದೆ. ಸೊ ಸಿಯಾಚಿನ್ ಗ್ಲೇಷಿಯರ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಟಫೆಸ್ಟ್ ಆ್ಯಂಡ್ ದ ಹೈಯೆಸ್ಟ್ ಪಾಯಿಂಟ್ ಆಫ್ ಬ್ಯಾಟಲ್ ಫೀಲ್ಡ್. ಒನ್ ಆಫ್ ದ ಟಫೆಸ್ಟ್ ವಿ ಕಾಲ್ ಇಟ್ ಅಸ್. ಬಿಕಾಸ್ ಏನಕ್ಕೆ ಅಂದರೆ, ನಾರ್ಮಲಿ ಇವಾಗ ನೀವು ನೋಡ್ಬೋದು, ಇಲ್ಲಿ ನಂದಿ ಬೆಟ್ಟ ಇಲ್ಲಿ ಹೋದರೆ ನಿಮ್ಮ ಮೂಗಲ್ಲಿ ರಕ್ತ ಬರುತ್ತೆ ಅಂತೆಲ್ಲ ಇರುತ್ತೆ. ಬಿಕಾಸ್ ಆಫ್ ಡಿಫ್ರೆನ್ಸ್ ಆಫ್ ಪ್ರೆಷರ್. ಸೊ ದ ಮೋರ್ ಯು ಗೋ ಅಪ್, ದ ಪ್ರೆಷರ್ ಡ್ರಾಪ್ಸ್. ಸೊ ಸ್ಪೇಸಲ್ಲಿ ದೇರ್ ಇಸ್ ನೋ ಪ್ರೆಷರ್ ಅಟ್ ಆಲ್. ಸೊ ಅಂಡರ್ ವಾಟರ್ ನೀವು ಹೋದಾಗ ಎವ್ರಿ 10 meters 1 kg ಪ್ರೆಷರ್ ಇನ್ಕ್ರೀಸಸ್. ದಟ್ಸ್ ಹೌ ದಟ್ ಟೆಕ್ನಾಲಜೀಸ್. ಸೊ ನೀವು ದಟ್ ಈಸ್ ಕ್ಲೋಸ್ ಟು ಅರೌಂಡ್ 20,000+ ಫೀಟ್ ಇದೆ ಅದು. ಸೊ ಅಲ್ಲಿ ಉಸಿರಾಡೋದೇ ಕಷ್ಟ ಇದೆ, ಆಯಿತಾ. ಆ್ಯಂಡ್ ನೀವು ಐಸ್ ಕ್ರೀಮ್ ತಿಂತೀರ, ನಿಮ್ಮ ಫ್ರಿಜ್ಜಲ್ಲಿ ಇದೆಯಲ್ಲ, ದಟ್ಸ್ ಅರೌಂಡ್ 4 degrees, -4 degrees to 8 degrees, 16 degrees ವರೆಗೂ ತೊಗೊಳ್ತೀವಿ. ದೇ ದ ಟೆಂಪ್ರೇಚರ್ ಡ್ರಾಪ್ಸ್ ಡೌನ್ ಆ್ಯಂಡ್ ಇಟ್ ಗೋಸ್ ಟು ಕ್ಲೋಸ್ ಟು -60 degrees.
-60 degrees. -2-3 ಅಲ್ಲೇ ಇರಕ್ಕಾಗಲ್ಲ Yes. ನಮಗೆ. So see, everything is a hardship in that area, Okay. whatever you take. ಹ್ಮ್. See, one is that you keep looking at that white snow everywhere. ಹೌದು. ಹ್ಮ್. So you got a gun point at you. So ಇವಾಗ ನೀವು ಇದರಲ್ಲೆಲ್ಲ ಮಿರಾಜಸ್ ಅಂತೀವಿ. ಸೊ ವಾಟ್ ಹ್ಯಾಪನ್ಸ್, ಸೈಕಲಾಜಿಕಲ್ ಎಫೆಕ್ಟ್ ಆಲ್ಸೋ ಬಿಕಮ್ಸ್ ಓ ದೇರ್. ಸೊ ಸೆಕೆಂಡ್ ಈಸ್ ಯುವರ್ ಅವಲಾಂಚ್ ಅಂತ ಏನಂತೀವಿ, ಸ್ಲೈಡಿಂಗ್ ಆಫ್ ದ ಐಸ್ ವಾಟ್ ವಿ ಕಾಲ್. ಸೊ ಅದು ಕೂಡ ಒಂದು, ಎಲ್ಲಿಂದ ನಾವು ಸ್ವಲ್ಪ ಸೌಂಡ್ ಬಂತು ಅಂದರೆ ದಟ್ ಅಗೇನ್ ಸ್ಟಾರ್ಟ್ ಸ್ಲೈಡಿಂಗ್. ಸ್ಲೈಡ್ ಆದಾಗ ಏನಾಗುತ್ತೆ, ಬರ್ತಾ 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 ಅದು ದೊಡ್ಡದಾಗ್ತಾ ಬರುತ್ತೆ. Okay. ಸೊ ದಟ್ಸ್ ಅಗೇನ್ ಎ ಡೇಂಜರಸ್ ಪಾಯಿಂಟ್ ಓ ದೇರ್. ಹ್ಮ್. Second is freezing of this one. Your blood gets freezed. So ಇದೇನಾಗುತ್ತೆ, ಈ ಟೆಂಪ್ರೇಚರ್ಸ್ ಅಲ್ಲಿ ನಾರ್ಮಲಿ ನೀವು ನೋಡಿದ್ರೆ ಲಿಕ್ವಿಡ್ ನೈಟ್ರೋಜನ್ ಇದೆ. ಲಿಕ್ವಿಡ್ ನೈಟ್ರೋಜನ್ ನೀವು ಕೈ ತೆಗೆದ ಮೇಲೆ ಯು ನೀಡ್ ಟು ವೇಟ್ ಟಿಲ್ ಇಟ್ ಅನ್ಫ್ರೀಸಸ್. ಹೌದು. ಫ್ರೀಸ್ ಆದಾಗ ಮುರಿದ್ರೆ ಇಟ್ ವಿಲ್ ಬ್ರೇಕ್, ಪೀಸ್ ಆಗುತ್ತೆ. ಈವನ್ ಬೋನ್ ಗೆಟ್ಸ್ ಪುಡಿ ಆಗುತ್ತೆ. ಮೂವಿಲಿ ನೋಡ್ತಿಲ್ಲ ಆ ಥರ ಲಿಕ್ವಿಡ್ ನೈಟ್ರೋಜನ್ ವಿಚ್ ಗೋಸ್ ಅಪ್ ಟು -170 degrees ಲಿಕ್ವಿಡ್ ನೈಟ್ರೋಜನ್ ಪ್ಲಸ್ ಹೋಗುತ್ತದೆ. ಸೊ ಅಲ್ಲೂ ಆಲ್ಮೋಸ್ಟ್ -60 ಇದ್ದೇ ಇರ್ತೀರ. ಸೊ ಐಸ್ ಬೈಟ್ಸ್ ಇರುತ್ತೆ. ಇಲ್ಲೆಲ್ಲ ಏನಾಗುತ್ತೆ, ನೀವು ನೋಡಿರ್ತಿಲ್ಲ, ಇವೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ, ಫ್ರೀಸ್ ಆಗ್ಬಿಡುತ್ತೆ. ಸಿ ವೆನ್ ಬ್ಲಡ್ ಡಸಂಟ್ ಫ್ಲೋ, ದಟ್ ಸೆಲ್ಸ್ ಸ್ಟಾರ್ಟ್ಸ್ ಡೈ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ದೇರ್ ಆರ್ ಮೆನಿ ಥಿಂಗ್ಸ್. ಸೊ ಇನ್ ಕೇಸ್ ಡೈಲಿ ರೊಟೀನ್ಸ್ ವಾಟ್ ವಿ ದಿಸ್ ಒನ್, ನೀವೇ ನೋಡ್ತೀರಲ್ಲ, ನಾ ಚಳಿಗಾಲದಲ್ಲೆಲ್ಲ ಹಿಲ್ ಸ್ಟೇಷನ್ಗೆಲ್ಲ ಹೋದ್ರೆ ನಿಮ್ಮ ನಾರ್ಮಲ್ ಡೈಲಿ ರೊಟೀನ್ಸೇ ನಡೆಯಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಅಲ್ಲೇ ಒಂದು 4 degrees 5 degrees ಅಥವಾ 10 degrees ಇರೋ ಹತ್ರನೇ ನಮ್ಗೆ ಇದು ಅಂದರೆ, ಜಸ್ಟ್ ಇಮ್ಯಾಜಿನ್ ದೋಸ್ ಪ್ಲೇಸಸ್ ಅವ್ರಿಗೆ ಯಾವ ಥರ ಇರುತ್ತೆ. ದಟ್ ಈಸ್ ದ ಕೈಂಡ್ ಆಫ್ ಹಾರ್ಡ್ಶಿಪ್ ವಾಟ್ ದೇ ಗೋ ಥ್ರೂ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ದೆನ್ ಯು ಯೂಸ್ ಯೋರ್ ವಾಶ್ರೂಮ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್, ಅದು ಹೆಂಗಿರುತ್ತೆ. ದಟ್ ಈಸ್ ಒನ್ ಪಾರ್ಟ್. Second, you want to do your daily routines. Just imagine with -60, how do you remove your dresses? You got 6 to 7 layers of dresses over there. 6 to 7 layers ಡ್ರೆಸ್ ಬೇಕಾಗುತ್ತೆ. ಥರ್ಮಲ್ ವೇರ್ ಇರುತ್ತೆ, ಥರ್ಮಲ್ ಮೇಲೆ ಒಂದೊಂದೇ ಲೇಯರ್ಸ್ ಹಾಕೋಬೇಕಾಗುತ್ತೆ. ಸೊ ಆ ಥರ್ಮಲ್ ವೇರಲ್ಲಿ ಅವೆಲ್ಲ ತೆಗ್ದು ಇದು ಮಾಡಬೇಕು ಅಂದ್ರೆ ಅದೆಷ್ಟು ಟಫ್. ಸೊ ದಿಸ್ ಇಸ್ ದ ಕೈಂಡ್ ಆಫ್ ದ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ ವಾಟ್ ದೇ ಗೋ ಥ್ರೂ, ಅಂಡ್ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ದ ಟಫೆಸ್ಟ್ ಬ್ಯಾಟಲ್ ಗ್ರೌಂಡ್ ಅಂತ ನಾವು ಹೇಳ್ತೀವಿ ಅಲ್ಲಿ, ಸಿಯಾಚಿನ್. ಸೊ ಸಿಯಾಚಿನಲ್ಲಿ ನಾವು ಹೋಗ್ತಾ ಬರ್ತಾ ಇದ್ವಿ. ಸೊ ಅದಾದ್ಮೇಲೆ ವಿ ಕೇಮ್ ಟು ಎ ಸ್ಮಾಲ್ ಟ್ರೀಟಿ ವೇರ್ ವಿ ಟೋಲ್ಡ್ ಡ್ಯೂರಿಂಗ್ ವಿಂಟರ್ಸ್, ಬಿಕಾಸ್ ದಟ್ ಇಸ್ ಟೂ ಎಕ್ಸ್ಟ್ರೀಮ್ಸ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಇವಾಗ ನೀವು ನೋಡ್ತೀರಾ, ನೀವು ವಿಂಟರ್ ಸೀಸನಲ್ಲಿ ಪೀಪಲ್ ಗೋ ಟಿಲ್ ಜಮ್ಮು ಅಂಡ್ ಆಲ್, ಯು ಗೆಟ್ ಐಸ್ ಟು ಪ್ಲೇ ಅಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಜಸ್ಟ್ ಇಮ್ಯಾಜಿನ್ ಅಲ್ಲಿ ಯಾವ ಥರ ಇರುತ್ತೆ. ದಟ್ ಈಸ್ ಆಲ್ ದ ಥ್ರೂಔಟ್ ದಿ ಯು ಗಾಟ್ ಐಸ್ ಓವರ್ ದೇರ್. ಸೊ ಅಲ್ಲೇ ನಾವು ಇದು ಮಾಡಿದ್ವಿ ಅಂದರೆ, ಡ್ಯೂರಿಂಗ್ ಎಕ್ಸ್ಟ್ರೀಮ್ ಐಸ್ ವಿ ವಿಲ್ ನಾಟ್ ಮ್ಯಾನ್ ದ ಪೋಸ್ಟ್, ವಿಲ್ ಕಮ್ ಬ್ಯಾಕ್ ಟು ದ ಬೇಸ್. ದಿಸ್ ಒನ್ ಕಾಲ್ಡ್ ಎಸ್ ಬೇಸ್ ಪೋರ್ಟ್, ಮೇಲ್ಗಡೆ ಇದು. ಸೊ ಇನ್ ಕೇಸ್ ಯು ಗೋ ಟು ನಿಯರ್ ಬ್ಯಾಂಗ್ಳೂರ್ ನಂದಿ ಉಪಚಾರಕ್ಕೆ ನೀವು ಹೋದರೆ, ಕೆಳಗಡೆ ಏನಿದೆಯಲ್ಲ ನಂದಿ ಬೆಟ್ಟದ ಕೆಳಗಡೆ ನಂದಿ ಉಪಚಾರ, ನಂದಿ ಬೆಟ್ಟದ ಮೇಲ್ಗಡೆ ಇರೋದು ದಟ್ ಈಸ್ ಅ ಪೋಸ್ಟ್. ಮೇಲ್ಗಡೆ ಕೆಳಗಡೆ ಬೇಸ್ ಕ್ಯಾಂಪ್ ಅಂತೀವಿ. ನಂದಿ ಉಪಚಾರ ಅಂಡ್ ಆಲ್ ದೊಡ್ಡ ಬೇಸ್ ಕ್ಯಾಂಪ್ ವಾಟ್ ವಿ ಕಾಲ್ ಇಟ್. ಸೊ ನಾವೇನು ಹೇಳಿದ್ವಿ, ಇಬ್ರು ಬೇಸ್ ಕ್ಯಾಂಪ್ಸ್ಗೆ ಹೋಗೋಣ. ಒಂದು ಮ್ಯೂಚುವಲ್ ಇಬ್ರು ಬರಂಗಿಲ್ಲ, ಇಬ್ರು ಅಲ್ಲಿಗೆ ಇದಾಗಂಗಿಲ್ಲ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಇವಾಗ ನಾವು ಬಾಡಿ ನೀವು ನಾರ್ಮಲ್ ಆಗಿ ನೋಡ್ತೀರಾ, ನೀವು ಕೆಲಗಡೆ ಮೇಲ್ಗಡೆಗೆ ಹೋದ ತಕ್ಷಣ ಅವ್ರಿಗೆ ಮೂಗಲ್ಲಿ ರಕ್ತ ಬರುತ್ತೆ, ಅವೆಲ್ಲ ಇರುತ್ತೆ. ದಟ್ ಈಸ್ ಬಿಕಾಸ್ ದ ಅಟ್ಮಾಸ್ಫಿಕ್ ಪ್ರೆಷರ್ ಇಸ್ 1 kg ಅರ್ಥಲ್ಲಿ, ಲಿವಿಂಗ್ ಕಂಡೀಷನ್ಸ್. ನಮ್ಮ ಬಾಡಿ ಇಸ್ ಅಕ್ಯುಮುಲೇಟೆಡ್ ಟು ದಟ್. ಸೊ ಒಳಗಡೆ ಎಲ್ಲ ಇದೆ. ವೈ ಡಸಂಟ್ ದ ಬ್ಲಡ್ ಕಮ್ ಔಟ್ ನಾರ್ಮಲಿ? ನೀವು ನೀರು ಕುಡಿತೀರ, ನೀರು ಕುಡಿದಾಗ ಹೋಗುತ್ತೆ. ನೀವು ತಲೆ ಕೆಳಗೆ ಮಾಡ್ಕೊಂಡ್ರು ವಾಟರ್ ವಿಲ್ ನಾಟ್ ಕಮ್ ಔಟ್. ಸೊ ದಟ್ ಈಸ್ ಬಿಕಾಸ್ ಆಫ್ ಪ್ರೆಷರ್ ಅಡ್ಜಸ್ಟೆಡ್. ಸೊ ನಾವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಪ್ರೆಷರ್ ಡ್ರಾಪ್ ಆಗ್ತಿದ್ದಂಗೆ ಬಾಡಿ ಅಡ್ಜಸ್ಟ್ ಆಗಲ್ಲ ಅಂದರೆ ದ ಬ್ಲಡ್ ಕಮ್ಸ್ ಔಟ್. ಆ ಬ್ಲಡ್ ಎಲ್ಲಿಂದನೋ ಬರ್ತಾರೆ, ಹೊರಗಡೆ ರನ್ ಆಗ್ತಿರೋ ಬ್ಲಡ್ ಒಂದು ಪಾರ್ಟಿಂದ ಹೊರಗಡೆ ಬರುತ್ತೆ. ಸೊ ದಟ್ಸ್ ಹೌ ಇಟ್ ರನ್ಸ್. ಸೊ ನಮ್ಗಿಲ್ಲಿ ಏನಾಗುತ್ತೆ ಅಂದರೆ, ಸಿಯಾಚಿನ್ಗೆ ನೀವು ಹೋಗ್ಬೇಕಾದ್ರೆ ಬಾಡಿ ಇಸ್ ಸಚ್ ದಟ್ ಇಟ್ ಕ್ಯಾನ್ ಅಡ್ಜಸ್ಟ್ ಟು ಎನಿಥಿಂಗ್. ಅಡ್ಯಾಪ್ಟಬಿಲಿಟಿ ಅಂತೀವಿ, ಹ್ಯೂಮನ್ ದಿಸ್ ಒನ್, ಇಟ್ ಕ್ಯಾನ್ ಅಡಾಪ್ಟ್ ಟು ಎನಿಥಿಂಗ್. ನೀವು ಚಾಣಕ್ಯದಲ್ಲಿ ನೋಡಿರ್ಬೋದು, ವಿಷಕನ್ಯೆ ಅಂತ ತಯಾರು ಮಾಡಿದ್ರು ಅವರು. ಡೈಲಿ 1 dose ಆಫ್ ಡ್ರಾಪ್ ಆಫ್ ಪಾಯ್ಸನ್ ಕೊಟ್ಟು ರೆಡಿ. ಸೊ ಬಾಡಿ ಕ್ಯಾನ್ ಟೇಕ್, ವಿಷ ಕೊಟ್ಟ ತಕ್ಷಣ ಸತ್ತೋಗ್ತೀವಿ ಅನ್ನೋದಿಲ್ಲ, ಬಾಡಿ ಅಡಾಪ್ಟ್ ಆಗುತ್ತೆ. ಬಟ್ ಸೇಮ್ ಡೋಸ್ ಆ್ಯಂಡ್ ಟೈಮ್ ಇಟ್ ಮೀನ್ಸ್. ಸೊ ನಾವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನೀವು ಸ್ಲೋ ಆಗಿ ಹೋದಾಗ ತೊಂದರೆ ಬರಲ್ಲ. ಯಾಕಂದರೆ ಹೋಗ್ತಾ ಹೋಗ್ತಾ ಪ್ರೆಷರ್, ವೆನ್ ಯು ಸ್ಟಾರ್ಟ್ ಬ್ರೀತಿಂಗ್ ಇನ್, ಸೊ ನಾವು ಯು ಆರ್ ಬ್ರೀತಿಂಗ್ 1 kg ಆಫ್ ಪ್ರೆಷರ್ ಹಿಯರ್. ಸೊ ದ ಬಾಡಿ ಇನ್ಸೈಡ್ ಆಲ್ ದ ಆರ್ಗನ್ಸ್ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ವಿತ್ 1 kg ಆಫ್ ಪ್ರೆಷರ್. ನೀವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮಗೆ ಪ್ರೆಷರ್ ಕಡಿಮೆ ಆಗ್ತಾ ಇದ್ದಾಗ ನೀವು ದ ಸೇಮ್ ಏರ್ ವೆನ್ ಯು ಬ್ರೀತ್ ಇನ್
ಬ್ರೀತ್ ಔಟ್ ಮಾಡ್ತಿದ್ದಾಗ ಮೇಲ್ಗಡೆ ಹೋಗ್ತಾ 0.5 ಆಯಿತು ಅಂದರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಮಾಡ್ತಾ ಬಾಡಿ ಒಡೆನೂ 0.5 ಆಗುತ್ತೆ, ಇಲ್ಲಿ 0.5 ಆಗುತ್ತೆ, ಈಕ್ವಲ್ ಆಗ್ತದೆ. ಸೊ ದಿಸ್ ಬಾಡಿ ಅಕ್ಯುಮುಲೇಟೆಡ್ ಏನು ಪ್ರೆಷರ್ ಇದೆ, ದೇ ನಾರ್ಮಲಿ ಸೇ ಅರೌಂಡ್ 6,000 ಫೀಟ್ವರೆಗೂ ಅದು ಅಡ್ಜಸ್ಟಬಲ್. ಆಫ್ಟರ್ 6,000 ಫೀಟ್ ಯು ಕ್ಯಾನ್ ಗೋ ವಾಟ್ ಎವರ್ ಸ್ಪೀಡ್ ಯು ನೀಡ್. ಸೊ ಏನಾಗುತ್ತೆ, ನೀವು ಸಡನ್ನಾಗಿ ಹೋಗ್ಬಿಟ್ಟು ಇವಾಗ ನೀವು ಅಲ್ಲಿ ಹೆಲೋಲ್ ತೊಗೊಂಡೋಗಿ ಡ್ರಾಪ್ ಮಾಡಿಬಿಟ್ರೆ ಅವ್ರನ್ನ ಆ ಪಾಯಿಂಟಲ್ಲಿ, ಅವ್ರಿಗೆ ಅಲ್ಲಿ ಬಾಡಿ ಅಡ್ಜಸ್ಟ್ ಆಗಲ್ಲ. ಅದು ಪ್ರೆಷರ್ ಇರುತ್ತಲ್ಲ, ಇವಾಗ ಸಡನ್ನಾಗಿ ಅದೇನು 1 kg ಪ್ರೆಷರ್ ಬಾಡಿ ಒಳಗಡೆ ಇದೆ, ಸಡನ್ನ ತೊಗೊಂಡೋಗಿ ಅಲ್ಲಿ ನಿಲ್ಸ್ಬಿಟ್ರೆ ಬಸ್ಟ್ ಆಗುತ್ತೆ. ಸೊ ಇನ್ಸೈಡ್ ಪ್ರೆಷರ್ ಜಾಸ್ತಿ ಅಲ್ವಾ. ಸೊ ಅದರಿಂದ ಏನಾಗುತ್ತೆ, ನಾರ್ಮಲಿ ದೇ ಸೇ ಅಪ್ ಟು 5,000 meters you need to climb slowly. So it takes around 16 to 17 days for them to climb till that 5,000-6,000 feet. ಅಲ್ಲಿ ಮೇಲ್ಗಡೆ ಹೋಗೋರು. How much days? 16 to 17 days. 16 to 17 days. Okay. ಸ್ಲೋ ಆಗಿ ಹೋಗ್ತಾರೆ ಅವರು. ಸೊ ಹೋಗ್ತಾ ಬಾಡಿ ಗೆಟ್ಸ್ ಅಡ್ಜಸ್ಟೆಡ್. ಇವಾಗ ಮೌಂಟೇನಿಯರಿಂಗು ನೀವು ನೋಡಿರ್ಬೋದು, ಇಟ್ ಇಸ್ ಹಾರ್ಡ್ಲಿ 1.5-2 kilometers ಇರುತ್ತೆ. ಬಟ್ ಅದು ಎಕ್ಸ್ಪೆಡಿಷನ್ ವಿಲ್ ಬಿ ಫಾರ್ 10 days ಬಿಕಾಸ್ ಈಚ್ ಸ್ಟೇಜಸ್ ಯು ಗೋ, ಯು ರೆಸ್ಟ್ ದೇರ್, ಯು ಬ್ರೀತ್ ಇನ್ ಬ್ರೀತ್ ಔಟ್, ದೆನ್ ಇಟ್ ಕಮ್ಸ್ ಎಲ್ಲ ಇದೆ. ಸೊ ಇವ್ರೇನಾಗುತ್ತೆ, ಇವ್ರ ಮೇಲಕ್ಕೆ ಹೋಗ್ತಾ ಅಲ್ಲಿ ನಾರ್ಮಲ್ ಆಗಿ ಮೇಲಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನವಂಬರ್ಲಿ ನಾವು ರಿಟರ್ನ್ ಬಂದಿದ್ವಲ್ಲ, ನಾವೆಲ್ಲ ಬಂದ್ವಿ, ನಾವು ಬೇಸ್ ಕ್ಯಾಂಪಲ್ಲಿ ಇದ್ವಿ. ಸೊ ನವಂಬರ್ ದೇ ಸ್ಟಾರ್ಟೆಡ್ ವಿತ್ ದಟ್ ಎಕ್ಸ್ಟ್ರೀಮ್ಸ್ ಫ್ರಮ್ ಪಾಕಿಸ್ತಾನ್ ಬಾರ್ಡರ್ ಟುವರ್ಡ್ಸ್ ದಿಸ್ ಸೈಡ್. ಸೊ ದೇ ಪಾಸ್ ದ ಸಿಯಾಚಿನ್ ಗ್ಲೇಷಿಯರ್. ಸೊ ಬೇಸ್ ಕ್ಯಾಂಪ್ ಇಸ್ ಅಟ್ ಕಾರ್ಗಿಲ್. ಸೊ ಕಾರ್ಗಿಲಲ್ಲಿ ಬಂದು ಕಾರ್ಗಿಲ್ ಸಿ ಇಫ್ ಲೈಕ್ ಇನ್ ಕೇಸ್ ಇಫ್ ಯು ಗೋ ಟು ಆ ಕಡೆ ನಾರ್ತ್, ಆ ಕಡೆಗೆ ಹೋದ್ರೆ ಲೇ ಲದಾಖಲ್ಲೆಲ್ಲ ಹೋದರೆ ಈಚ್ ಪಾಯಿಂಟ್ಸಲ್ಲಿ ನಿಮ್ಗೊಂದೊಂದು ಪೋಸ್ಟ್ ಇರುತ್ತಲ್ಲಿ. ಫ್ರಮ್ ದೇರ್ ವಿ ಕ್ಯಾನ್ ವ್ಯೂ ಎವ್ರಿಥಿಂಗ್. ಇವಾಗ ಇಲ್ಲಿ ವ್ಯೂ ಪಾಯಿಂಟ್ ಅಂತೆಲ್ಲ ನೋಡ್ತೀವಲ್ಲ, ಚಾಮುಂಡಿ ಬೆಟ್ಟ ಅಲ್ಲೆಲ್ಲ ವ್ಯೂ ಪಾಯಿಂಟ್ಸು ಅಥವಾ ಎಲ್ಲ ಕಡೆ ಇರ್ತಾವೆ. ಸೊ ಅಲ್ಲಿಂದ ಏನಾಗುತ್ತೆ, ಯು ಗೆಟ್ ಎ ವೈಡರ್ ವ್ಯೂ. ಸೊ ಅಂಥ ಕಡೆ ನಮ್ಮದು ಮ್ಯಾನಿಂಗ್ ಪೋಸ್ಟ್ ಇದೆ. ಸೊ ಆ ಪೋಸ್ಟ್ಗೆ ಇಲ್ಲಿಂದ ಫಸ್ಟ್ ಟೀಮ್ ಒಂದು ಹೋಗುತ್ತೆ ಅಲ್ಲಿಗೆ. ಟೀಮ್ ಹೋದಾಗ ಏನಾಗುತ್ತೆ, ಅಲ್ಲಿಂದ ರಿಪೋರ್ಟ್ ಬರಲ್ಲ. ಆನ್ ದ ವೇ ರನ್ನಿಂಗಲ್ಲಿ ರಿಪೋರ್ಟ್ಸ್ ಬರಲ್ಲ. ಸೊ ರಿಪೋರ್ಟ್ ಬರಲ್ಲ ಅಂದರೆ ಸೆಕೆಂಡ್ ಟೀಮ್ ದೆಲ್ ವಿ ಸರ್ಚ್ ಟೀಮ್ ಹೋಗುತ್ತೆ. ಸರ್ಚ್ ಟೀಮ್ ಹೋದಾಗ ದೆನ್ ವಿ ಕೇಮ್ ಟು ನೋ ದಟ್ ಅವರು ಸಿಯಾಚಿನ್ ಕ್ರಾಸ್ ಮಾಡಿ ಎಲ್ಲ ಮಾಡಿ ಬಂದು ದೇ ಟುಕ್ ಪೋಸ್ಟ್ ಆಫ್ ಕಾರ್ಗಿಲ್ ಪಾಯಿಂಟ್ ಇದೆ ಅಲ್ಲ, ಮೌಂಟೇನ್. ಅಂದ್ರೆ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆದ್ಮೇಲೆ ಕೂಡ ಬೈಪಾಸ್ ಮಾಡಿ ಬಂದು ಅಲ್ಲಿ ಬಂದರು. ಸೊ ಅವರು ದೇ ವರ್ ಡ್ರೆಸ್ಡ್ ಆಸ್ ಮಿಲಿಟೆಂಟ್ಸ್. ಓಕೆ ಟೆರರಿಸ್ಟ್, ವಾಟ್ ವಿ ಕಾಲ್ ಇಟ್ ಆಸ್. ಬಟ್ ಆಕ್ಚುಲಿ ದ ಫ್ಯಾಕ್ಟ್ ವಾಸ್ ದೇ ವರ್ ನಾಟ್ ಟೆರರಿಸ್ಟ್. ದೇ ವರ್ ದ ಪಾಕಿಸ್ತಾನಿ ಆರ್ಮಿ ಫೋರ್ಸಸ್ ವಿಚ್ ದೇ ಕಮ್ ಅಂಡ್ ಡಿಸ್ಗೈಸ್ ಬಂದು ಅಲ್ಲಿ ಅಟ್ಯಾಕ್ ತಗೊಂಡ್ರು. ಹೇಗೆ ಫೈಂಡ್ ಔಟ್ ಆಗಿತ್ತು ಸರ್? ಅಂದ್ರೆ ಅಲ್ಲಿ ಆಮೇಲೆ ಸಿಗ್ತದೆ ನಮ್ಗೆ, ಆಮೇಲೆ ಇನ್ಫಾರ್ಮೇಶನ್ ಸಿಗ್ತದೆ. ಅಲ್ಲ ಆಮೇಲೆ ನಮ್ಗೆ ಅವ್ರದ್ದು ಅಟ್ಯಾಕ್ ಸ್ಟಾರ್ಟ್ ಆಯ್ತಲ್ಲ. ಸೊ ಅವ್ರು ಬಂದು ಅಲ್ಲಿ ಪೋಸ್ಟ್ ಇದೇನಾಗುತ್ತೆ, ವೆನ್ ಯು ಆರ್ ದೇರ್ ಆನ್ ಎ ಟೆರೈನ್ ಫೀಲ್ಡಲ್ಲಿ, ನಾವು ವಾರ್ಫೇರಲ್ಲಿ ಇದ್ದಾಗ ಏನಾಗುತ್ತೆ, whoever is holding the upper ground, he will have more advantages. ಎಲ್ಲ ನೋಡ್ಬೋದು. ಇವಾಗ ನೀವು ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆಲ್ಲ ಗೊತ್ತು, ಯಾರು ಎಲ್ಲಿಂದ ಬರ್ತಾವ್ರು, ಯಾವ ಗಾಡಿ ಬರ್ತದೆ, ಏನು ಬರ್ತದೆ ಎಲ್ಲ ಗೊತ್ತಾಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಸೊ ಅವ್ರ ಮೇಲ್ಗಡೆಯಿಂದ ದೇ ಕ್ಯಾನ್ ಸ್ಟಾರ್ಟ್ ಅಟ್ಯಾಕಿಂಗ್ ಆ್ಯಂಡ್ ಡೂ ಥಿಂಗ್ಸ್. ಸೊ ಅದರಿಂದಾಗಿ ಕಾರ್ಗಿಲ್ ಪಾಯಿಂಟಲ್ಲಿದ್ದಾಗ ಅವ್ರಿಗೆಲ್ಲ ಹೈಯರ್ ಪಾಯಿಂಟಲ್ಲಿತ್ತು. ಫಸ್ಟ್ ಟೀಮ್ ಗಾಟ್ ಅಟ್ಯಾಕ್ ಆಯಿತು. ಸೊ ನೆಕ್ಸ್ಟ್ ಮೂವೀಸ್ ಎಲ್ಲ ನೋಡಿದ್ದೆ, ದಟ್ ಇಸ್ ಲಿಲ್ ಬಿಟ್ ಆಫ್ ಡ್ರಾಮ್ಯಾಟಿಕ್ ವಿಚ್ ದೇ ಹ್ಯಾವ್ ಡನ್, ದಟ್ಸ್ ಗುಡ್, ಓಕೆ. ಬಟ್ ದ ಮೆಸೇಜ್ ಇಸ್ ಪಾಸ್ಟ್ ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ ಅಂತ. ಸೊ ಅಲ್ಲಿಗೆ ನೀವು ಹೋದಾಗ ಅಲ್ಲಿ ಮೇಯ್ನಾಗಿ ನಿಮಗೆ ಗೊತ್ತಾಯ್ತು ಇವ್ರಿಗೆ. ಸೆಕೆಂಡ್ ಪಾರ್ಟಿ ಬಂದಾಗ ನೆಕ್ಸ್ಟ್ ಪಾರ್ಟಿ ಹೋದಾಗ ಇಮಿಡಿಯೇಟಾಗಿ ಅಲ್ಲಿ ಗ್ರೌಂಡಲ್ಲೆಲ್ಲ ಅವರು ತೀರ್ಕೊಂಡಿದ್ರಲ್ಲ. ಸೊ ಆ ಲೆವೆಲಲ್ಲಿ ತೀರ್ಕೊಂಡಿದ್ದವ್ರನ್ನ ಇನ್ಫಾರ್ಮೇಶನ್ ವಾಪಸ್ ಬಂದಾಗ ಹಿಂಗೆ ಆಗಿದೆ ಅಂತ ಗೊತ್ತಾಯ್ತು. ಸೊ ದೆನ್ ದಟ್ ಸಮಿಟ್ ಸ್ಟಾರ್ಟೆಡ್ ಗೋಯಿಂಗ್ ದೇರ್. ಶೇರಾ ಮೂವಿ ಇನ್ ವಿಚ್ ದೇ ಶೋಡ್ ಇಟ್ ನೈಸ್ಲಿ. ಸೊ ದಟ್ ಇಸ್ ಒನ್ ಹೂ ವಾಸ್ ದೇರ್. ಸೊ ಅವ್ರೇನು ಮಾಡಿದ್ರು, ದೇ ಸ್ಟಾರ್ಟೆಡ್, ಅಲ್ಲೇನಾಯಿತು, ಒಂದು ಕಡೆಯಿಂದ ಹತ್ತಕ್ಕೆ ಹೋದರೆ ಇಲ್ಲಿಂದ ಅವ್ರು ಅಟ್ಯಾಕ್ ಮಾಡ್ತಾರೆ. ಸೊ ದೇರ್ ವಾಸ್ ಒನ್ ಮೋರ್ ಸ್ಟೀಪ್ ಆ್ಯಂಗಲ್. ಸೊ ಆ ಪ್ಲೇಸಲ್ಲಿ ಯಾರ್ಯಾರು ಪೋಸ್ಟಿಂಗ್ ಆಗಿರ್ತಲ್ಲ ಅವರೆಲ್ಲ ಮೌಂಟೇನಿಯರಿಂಗ್ ಕೋರ್ಸಸ್ ಮಾಡಿರ್ತಾರೆ. ದೇ ನೋ ಹೌ ಟು ಡೂ ರಾಕ್ ಕ್ಲೈಂಬಿಂಗ್, ಅವೆಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಅವರೆಲ್ಲ ಸ್ಪೆಷಲೈಸೇಷನ್ನಲ್ಲಿ ಇರ್ತಾರೆ. ಸೊ ಅವ್ರು ಅಲ್ಲಿಂದ ಸ್ಪೆಷಲೈಸೇಷನಲ್ಲಿ ಅವ್ರು ಆ ಕಡೆಯಿಂದ ಹೋಗಿ ಅಟ್ಯಾಕ್ ಮಾಡಿ, ದಟ್ ಈಸ್ ಹೌ ವಿ ಟುಕ್ ಓವರ್ ದ ಕಾರ್ಗಿಲ್ ಇದನ್ನ. ಸೊ ದಿಸ್ ಕಂಪ್ಲೀಟ್ ಪ್ರೋಸೆಸ್ ಟುಕ್ ಸಮ್ವೇರ್ ಅರೌಂಡ್ 84 days. So we lost more than around 1,000 soldiers of our this. ಸೊ ಈ ಮೀನ್ ಟೈಮಲ್ಲಿ ಏನಂತ ಇದೆ, ಕ್ರಾಸ್ ಫೈರ್ ಶೆಲ್ಲಿಂಗ್ ಆಗಿತ್ತು ಸುಮಾರು ಕಡೆ. ಅಲ್ಲಿಂದ ಫೈರಿಂಗ್ ಮಾಡಿದ್ರು, ನಾವು ಫೈರಿಂಗ್ ಮಾಡಿದ್ವಿ. ಅವ್ರದ್ದು ಸಾಕಷ್ಟು ಜನ ತೀರ್ಕೊಂಡ್ರು ಅದರಲ್ಲಿ. ಸೊ ಬಟ್ ನಮ್ಗೆ ಇಲ್ಲಿಗೆ ಬಂದಿದ್ರಲ್ಲ, ಇಲ್ಲಿ ಯಾರ್ಯಾರು ನಾವು ಹೊಡೆದಾಕ್ತಿದ್ವಿ, ಇಲ್ಲಿ ಕಾರ್ಗಿಲ್ ಪಾಯಿಂಟ್ ಎಲ್ಲ, ಶೇರಾ ಮೂವೀಸ್ ಎಲ್ಲ ನೋಡಿದ್ವಿ. ಸೊ ಆ ಪಾಯಿಂಟ್ಸ್ ಎಲ್ಲ ಹೊಡೆದಾಕ್ದಾಗ ದೆನ್ ಐಡೆಂಟಿಫಿಕೇಶನ್ ವಿಲ್ ಕಮ್ ಟು ನೋ. ಸೊ ಐಡೆಂಟಿಫಿಕೇಶನ್ ಮಾಡಿದ್ರೆ ವಿ ಕೇಮ್ ಟು ನೋ ದಟ್ ವಾಸ್ ದೇರ್ ಇದು ಅಂತ. ನಾವು
ನಾವೆಲ್ಲರೂ ನಾವು ಏನೇ ಇದ್ರೂ ನಾವು ಭಾರತೀಯರು, ಒಂದು ತಾಯಿನಾಡು, ಅವ್ರಿಗೆ ಅವ್ರ ದೇಶ ದೊಡ್ಡದು, ಅವ್ರ ತಾಯಿನಾಡು ಅವ್ರಿಗೆ ಗೊತ್ತಿದೆ. ಸೊ ಅವೆಲ್ಲ ಇದೆ. ಸೊ ದ ವರ್ಸ್ಟ್ ಡಿಸ್ಗ್ರೇಸ್ ಫಾರ್ ಎವ್ರಿಬಡಿ ಇಸ್ ದೇ ಡಿಡ್ ನಾಟ್ ಕ್ಲೇಮ್ ಇಟ್ ಇಸ್ ನಮ್ಮ ಆರ್ಮಿ ಅವ್ರದ್ದು ಅಲ್ಲ ಅಂತ ಕ್ಲೇಮ್ ಮಾಡಿದ್ರು. ಕ್ಲೇಮ್ ಮಾಡಲಿಲ್ಲ ನಮ್ದಲ್ಲ ಅಂತ. ಬಾಡೀಸ್ ಫಾರ್ ನಾಟ್ ಕ್ಲೇಮ್ಡ್, ಬಟ್ ಸ್ಟಿಲ್ ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯಾ. ನಾವು ಅವ್ರನ್ನೆಲ್ಲ ಏನು ಅವ್ರದ್ದು ಶವ ಸಂಸ್ಕಾರ ಮಾಡಬೇಕು ಅದನ್ನೆಲ್ಲ ಪ್ರಾಪರ್ ಇದರಲ್ಲೇ ಇನ್ನು ಅಲ್ಲೆಲ್ಲ ಸುಮಾರು ಶವ ಸಂಸ್ಕಾರ ಮಾಡಿದ್ವಿ. ಬಟ್ ನೋಡಿ, ಅವ್ರ ದೇಶಕ್ಕೋಸ್ಕರ ಅಷ್ಟೆಲ್ಲ ಹೋರಾಡಿದ್ರು, ಅಷ್ಟೆಲ್ಲ ಮಾಡಿದ್ರು. ಆದ್ರೆ ಅವ್ರ ದೇಶನೇ ದೇ ಡಿಡ್ ನಾಟ್ ಓನ್ ದೆಮ್ಸೆಲ್ವ್ಸ್. ಬಟ್ ಅದಾದ್ಮೇಲೆ ಸುಮಾರು ಮೀಡಿಯಾಸಲ್ಲೆಲ್ಲ ಹೇಳಿದ್ರು, ಲೈಕ್ ಅವ್ರ PM ಆಗಲಿ ಅವ್ರ ಜನರಲ್ಸ್ ಆಗಲಿ, ದೇವರ್ ಕೆಪ್ಟ್ ಇನ್ ಡಾರ್ಕ್. ದೇ ಡಿಡ್ ನಾಟ್ ನೋ ದಟ್ ದಿಸ್ ವಾಸ್ ಹ್ಯಾಪ್ನಿಂಗ್, ಬಟ್ ದೇ ಆಲ್ಸೋ ಅಕ್ಸೆಪ್ಟ್ ಇಟ್ ವಾಸ್ ಆರ್ಸ್ ಅಂತ. ಸೊ ಏನಾಗುತ್ತೆ, ಈ ಥರ ರಾಂಗ್ ಮಾಡಿದಾಗ ಏನಾಗುತ್ತೆ, there is something called as United Body which governs all the countries. They put sanctions on them. Sanctions ಅಂದರೆ ಅವ್ರ ಜೊತೆ ಯಾರು ವ್ಯವಹಾರ ಮಾಡೋಂಗಿಲ್ಲ, ಅವ್ರು ಸೇಲ್ ಮಾಡೋದು ತೊಗೊಳಂಗಿಲ್ಲ, ಆ ಥರ. ನಾವು ಬಹಿಷ್ಕಾರ ಅಂತ ಹಳೆ ಕಾಲದಲ್ಲಿ ಮಾಡ್ತೀವಿ, ಆ ಥರ ಬಹಿಷ್ಕಾರ ಇದು ಮಾಡ್ತಾರೆ. ಸೊ ಅದರಿಂದಾಗಿ ಅದನ್ನ ಎದುರ್ಕೊಂಡು ಅವರು ಡಿಡ್ ನಾಟ್ ಅಕ್ಸೆಪ್ಟ್ ದೆಮ್. ಬಟ್ ಅಲ್ಟಿಮೇಟ್ಲಿ ಅವ್ರು ಡಿಡ್ ನಾಟ್ ಕ್ಲೇಮ್ ದೇರ್ ಬಾಡೀಸ್. ಸೆಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್. ಸೊ ಏನಾಗುತ್ತೆ, ಇವಾಗ ನಾವು ಅಷ್ಟೇ ಒಂದು ವೇಳೆ ಕ್ರಾಸ್ ಬಾರ್ಡರ್ ನಾವು ಹೋದಾಗ ಆ ಕಡೆ ಎಲ್ಲ ಬಿದ್ದಾಗ, ವಾರ್ ಟೈಮಲ್ಲಿ ದೇ ಬಿಕಮ್ ಪ್ರಿಸನರ್ಸ್ ಆಫ್ ವಾರ್. ಪೀಸ್ ಟೈಮಲ್ಲಿ ಏನಾಗುತ್ತೆ, ವಿ ಆರ್ ಲಾಸ್ಟ್ ದೆಮ್. ವಿ ಡೋಂಟ್ ಇವನ್ ನೀವು ನೋಡ್ಬೋದು, ಸುಮಾರು ಕಡೆ ಎಲ್ಲ ನಡೀತಾ ಇರುತ್ತೆ, ಹೋಗಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಅದು ಇದು ಇಲ್ಲ ಅಂತ. ನಮ್ಗೆ ಗೊತ್ತಿರುತ್ತೆ, ನಾಳೆ ಬೆಳಗ್ಗೆ ಮಂಜುನಾಥ್ ಕ್ರಾಸ್ ಬಾರ್ಡ್ರಲ್ಲಿ ಹೋದ್ರ, ಅಲ್ಲಿ ಸಿಹಾಕೊಂಡ್ರು, ತೀರೋದ್ರ, ಏನೋ ಅದಿರುತ್ತೆ. ಇವಾಗ ಅವರು ತೀರೋಗಿದ್ದಾನೆ ಅಂತ ಕ್ಲೇಮ್ ಕೊಡಲ್ಲ, ನಾವು ತೀರೋಗಿದ್ದಾರೆ ಅಂತ ನಾವು ಒಪ್ಕೊಳ್ಳಲ್ಲ. ಒಪ್ಕೊಂಡ್ರೆ ನಾವು ಬಾರ್ಡರ್ ಕ್ರಾಸ್ ಹೋಗಿದ್ದಾರೆ ಅಂತ ಗೊತ್ತಾಗತ್ತಲ್ಲ. ಸೊ ಇನ್ಫಾರ್ಮೇಶನ್ ಹೋಗುತ್ತೆ. ಅಲ್ಲ, ಕ್ರಾಸ್ ಬಾರ್ಡರ್ ಇವರು ಅಕ್ಸೆಪ್ಟಿಂಗ್ ಅಲ್ವಾ? ನಾಳೆ ಬೆಳಗ್ಗೆ ನೀವು ಆ ಕಡೆ ಇದ್ದೀರಾ ಅಂತ ಅಲ್ಲಿ, ಹೌದಪ್ಪ ಅವ್ನು ತೀರೋದಂತ ನಾನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಕ್ರಾಸ್ ಮಾಡಿದ್ರೆ ಅಂತ ಗೊತ್ತಾ. ಸೊ ದಟ್ ಈಸ್ ವೇರ್ ದೇ ಡೋಂಟ್ ಅಕ್ಸೆಪ್ಟ್ ಥಿಂಗ್ಸ್. ಸೊ ದಿಸ್ ಇಸ್ ಒನ್ ಪಾರ್ಟ್ ವಿಚ್ ಹ್ಯಾಪನ್ಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಕಾರ್ಗಿಲ್ ಅಲ್ಲಿ. ಸೊ ಐ ಆಮ್ ಫ್ರಮ್ ದ ನೇವಲ್ ಬ್ಯಾಕ್ಗ್ರೌಂಡ್. ಸೊ ನೀವು ನಾರ್ಮಲಾಗಿ ನೋಡಿರ್ತೀರ. ಸೊ ನಾನು ಕೇಳಿಸ್ಕೊಂಡೆ ನೀವು ಮಾತಾಡ್ಬೇಕಾದ್ರೆ ಲೈಕ್ ಇಂಡಿಯನ್ ನೇವಿ, ಆರ್ಮಿ ಅಂತ. ಸೊ ಡಿಫೆನ್ಸ್ ಫೋರ್ಸಸ್ ಆರ್ಮಿ ಅನ್ನೋದೇ ಇರೋದು. ಸೊ ಮ್ಯಾಚ್ ನಡೆಯುತ್ತೆ, ಮ್ಯಾಚ್ ನಡೆದಾಗ ದ ಮ್ಯಾನ್ ಆಫ್ ಮ್ಯಾಚ್ ಗೋಸ್ ಟು ವಿರಾಟ್ ಕೊಹ್ಲಿ ಮ್ಯಾಚ್ ಗೆದ್ದ ಅಂತಾರೆ. ಅವ್ರೊಬ್ಬರಿಂದ ಗೆಲ್ಲಕ್ಕಾಗಲ್ಲ. ಬಟ್ ಅದೇ ರೀತಿ ನಮ್ಗೇನಾಗುತ್ತೆ ಅಂದರೆ, ಸೊ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಅಂತ ನಾವು ಗೆದ್ದ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕೊಟ್ಟಾಗ ನಮ್ಗೇನಾಗುತ್ತೆ, ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರಲ್ಲೂ ಇದ್ದಾಗ ದ ಮೇಜರ್ ಪಾರ್ಟ್ ಆಲ್ವೇಸ್ ಇಟ್ ವಿಲ್ ಬಿ ಆರ್ಮಿ, ಬಿಕಾಸ್ ಈಸ್ ದ ಬಿಗ್ ಟೈಮ್ ಪ್ಲೇಯರ್. ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಆ್ಯಂಡ್ ದ ಪ್ರೆಸೆನ್ಸ್ ಎಲ್ಲ ಅವ್ರು ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ಆಲ್ವೇಸ್ ಲೈಕ್, ಸೊ ಆಲ್ ದ ತ್ರೀ ಫೋರ್ಸಸ್ ವರ್ ದೇರ್ ಅಟ್ ವಾರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಆಪರೇಷನ್ ಇಂಡಿಯನ್ ಆರ್ಮಿದು ಆಪರೇಷನ್ ನೇಮ್ ವಾಸ್ ಆಪರೇಷನ್ ವಿಜಯ್. ವಿಜಯ್ ಅನ್ನೋದು, ಬಿಕಾಸ್ ವಿ ವಾಂಟೆಡ್ ಟು ಗೇನ್ ದಟ್ ವಿಜಯೋತ್ಸವ ಅವ್ರಿಗೆ. ಸೊ ಏರ್ ಫೋರ್ಸ್ ಆಲ್ಸೋ ಹ್ಯಾಡ್ ದ ಕ್ರೂಷಿಯಲ್ ಪಾರ್ಟ್, ಬಿಕಾಸ್ ದೋಸ್ ಆರ್ ದ ಒನ್ ಅವ್ರಿಗೆ ಬ್ಯಾಕಪ್ ಬರೋದನ್ನ ತಡೆದಿದ್ದು ಏರ್ ಫೋರ್ಸ್ನವರು ಆ ಟೈಮಲ್ಲಿ. ಸೊ ಅವ್ರ ಆಪರೇಷನ್ ನೇಮ್ ವಾಸ್ ಕಾಲ್ಡ್ ಆಸ್ ಸಫೇದ್ ಸಾಗರ್. ಬಿಕಾಸ್ ಮೇಲಿಂದ ನೋಡಿದಾಗ ನಿಮಗೆ ಫುಲ್ಲು ಹಿಮವತ್ ಪರ್ವತ ಒಂದು ಬಿಳಿ ಸಮುದ್ರ ಥರ ಕಾಣುತ್ತೆ ಮೇಲ್ಗಡೆಯಿಂದ ನೋಡಿದಾಗ. ಸೊ ಸಫೇದ್ ಸಾಗರ್ ಅಂತ ಅವ್ರ ಹೆಸರು ಇಟ್ಕೊಂಡಿದ್ರು. ಸೊ ಇಂಡಿಯನ್ ನೇವಿ ಪಾರ್ಟ್ ಏನಿತ್ತು ಅಂದರೆ, ವಿ ಆರ್ ಅಟ್ಯಾಕಿಂಗ್ ಫ್ರಮ್ ದ ವಾಟರ್ ಫ್ರಂಟ್. ವಾಟರ್ ಫ್ರಂಟಲ್ಲಿ ಇವಾಗ ಅಲ್ಲಿ ಅವ್ರದ್ದೇನು ರಿಸೋರ್ಸಸ್ ಇಲ್ಲ. ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಕಾಲ್ಡ್ ಆಸ್ ಯುವರ್ ಫ್ಯೂಲ್ ರಿಸೋರ್ಸಸ್. ಫ್ಯೂಲ್ ಅವೆಲ್ಲ ಏನಿಲ್ಲ, ಅದಕ್ಕೆಲ್ಲ ಗಲ್ಫಿಂದನೇ ಬರ್ಬೇಕು ಅವ್ರಿಗೆ ಸಪೋರ್ಟ್. ಸೊ ಅದನ್ನು ನಾವು ಬ್ಲಾಕೇಜ್ ಮಾಡಿದ್ವಿ. ಸೊ ವಿ ನೇಮ್ಡ್ ಆರ್ ಆಪರೇಷನ್ ಕಾಲ್ಡ್ ಆಸ್ ಆಪರೇಷನ್ ತಲ್ವಾರ್. ಸೊ ಎಲ್ಲ ಒಂದೊಂದು ಆಪರೇಷನ್ಗೂ ಒಂದೊಂದು ಹೆಸರಿತ್ತು. ಬಟ್ ದ ಓವರಾಲ್ ನಾನು ಹೇಳೋದಲ್ಲ, ಮ್ಯಾನ್ ಆಫ್ ಮ್ಯಾಚ್ ಅಂತ ನಾವು ತೊಗೊಂಡಾಗ, ಸೊ ದಿಸ್ ಹೋಲ್ ಆಪರೇಷನ್ ವಾಸ್ ಒನ್ ವಿಚ್ ವಾಸ್ ಕನ್ಸಿಡರ್ ಆ್ಯಂಡ್ ದಟ್ ವಿಲ್ ಬಿ ಕಂಬೈನ್ಡ್ ಫಾರ್ ಆಲ್ ದ ಟ್ರೈ ಫೋರ್ಸಸ್ ಮೇಜರ್ ಮಾಡಿದಾಗ. ಸೊ ದಟ್ ಈಸ್ ವೆನ್ ವಿ ಕಾಲ್ಡ್ ಆಸ್ ಆಪರೇಷನ್ ವಿಜಯ್. ಸೊ ಇದಕ್ಕೆ ಬ್ಯಾಕಪ್ ಅಲ್ಲಿ ಕೆಲವರೆಲ್ಲ ಡೆಲ್ಲಿಲಿಂದ ವರ್ಕ್ ಮಾಡ್ತಿದ್ರು, ಅವರೆಲ್ಲ ವರ್ಕ್ ಮಾಡ್ತಿದ್ರು. ಅವರೆಲ್ಲರೂ ಹೂ ಆರ್ ದೇರ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ದಟ್ ಟೋಟಲ್ ಆಪರೇಷನ್ಸ್, ದೇ ವರ್ ಅವಾರ್ಡೆಡ್ ಕಾಲ್ಡ್ ಆಸ್ ಆಪರೇಷನ್ ವಿಜಯ್ ಮೆಡಲ್ ಅಂತ ಒಂದು ಕೊಟ್ಟರು. ಹೂ ಆರ್ ಆಕ್ಟಿವ್ಲಿ ಇನ್ ದ ಫ್ರಂಟ್, ದೋಸ್ ವರ್ ಅವಾರ್ಡೆಡ್ ಆಸ್ ಆಪರೇಷನ್ ವಿಜಯ್ ಸ್ಟಾರ್. 2 ಮೆಡಲ್ಸ್ ಕೊಟ್ಟರು ನಮಗೆ. ಬಿಕಾಸ್ ವಿ ಆರ್ ದೇರ್ ಪಾರ್ಟ್ ಆಫ್ ದ ಫ್ರಂಟ್ ಅಲ್ಲಿ ಇರೋರಿಗೆ ಫ್ರಂಟ್ ಎಂಡ್ ಎಲ್ಲ ಅವ್ರಿಗೂ ಬಂದಿರುತ್ತೆ. ಸೊ ಯು ಕ್ಯಾನ್ ದೋಸ್ ಮೆಡಲ್ಸ್ ನಾರ್ಮಲಿ ವಿ ಗೆಟ್ ಎನ್ಗ್ರೇವ್ಡ್ ಆನ್ ದಟ್ ಅಂಡ್ ವಿ ಗಿವ್ ದಟ್. ಸರ್ ಆ ಮೆಡಲ್ ನೋಡ್ಬೋದಾ?
So these are the miniatures which we get it done, but this is the actual operation Vijay does us, and this is the Vijay star, and you can see on the back side my number idik side alli irutte, ಸೈಡ್ ಅಲ್ಲಿ side alli irutte. So it will be my complete name, BN Manjunath. So PO is Petty Officer, UW is Underwater Weapons First Grade, and the number will be 115097K. That will be ಎಲ್ಲ ಕೂಡ ಅಷ್ಟು ಐ ಮೀನ್ ಆ ಪ್ರೌಡ್ ಇರತ್ತಲ್ಲ so that will be engraved and given, because this is what we have earned. ಎಸ್ ಸೊ ಇಂಡಿವಿಜುವಲಿ ಅರ್ನ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ದೆನ್ ವಿ ಕ್ಯಾನ್, ಬಟ್ ದಟ್ ಮೆಡಲ್ ವಿಲ್ ಬಿ ಅವಾರ್ಡೆಡ್ ಕಂಪ್ಲೀಟ್ಲಿ. ಸೊ ಅದನ್ನ ಒಂದೇ ಇಟ್ಕೊಳಕಲ್ಲ, ಬಿಕಾಸ್ ಎವ್ರಿ ಡ್ರೆಸ್ಸಸ್ ವಿ ಗಾಟ್ ಅರೌಂಡ್ 11 ಕೈಂಡ್ ಆಫ್ ಯೂನಿಫಾರ್ಮ್ಸ್. ಸೊ ಒಂದೊಂದು ಯೂನಿಫಾರ್ಮ್ಸ್ಗೆಲ್ಲ ಬೇರೆ ಬೇರೆ ಥರ ಆಮೇಲೆ ನಾವು ಮಾಡ್ಕೊಳ್ತೇವೆ. ಬಟ್ ದಿಸ್ ಒನ್ ವಿ ಕೀಪ್ ಇಟ್ ಸೇಫ್ಲಿ ಆಸ್ ಆರ್. ಯಾವ ಇಯರ್ ಅಲ್ಲಿ ಸಿಕ್ಕಿದ್ದು ಸರ್? ಅಂದ್ರೆ ಇದು 1990 ವಾರ್ ಆಗ್ತಿದೆ, ಸೊ ಇದಾಗಿತ್ತು. ಸೊ ಅಲ್ಲಿ ಗೊತ್ತಾಗತ್ತಲ್ಲ, ನೀವು ನಾರ್ಮಲ್ ಆಗ ಸಿವಿಲಿಯನ್ಸ್ ಅಲ್ಲಿ ನೀವು ಹೆಂಗೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ಮಾಡ್ಕೊಂಡು ಹೋಗಿರ್ತೀರಾ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ತೀರಾ, ಅವೆಲ್ಲ ಇರುತ್ತೆ. ಅದೇ ರೀತಿ ನಾವೆಲ್ಲ ಹೋಗ್ಬೇಕಾದ್ರೆ ನಮಗೂ ಒಂದು ಆರ್ಡರ್ಸ್ ಬರುತ್ತೆ. ಸೊ ಜೆನ್ಫಾರ್ಮ್ ವಿ ಕಾಲ್ ಇಟ್ ಆಸ್ ದ ಶಿಪ್ ಗೋಸ್ ಆಸ್ ಅನ್ ಸೈಲಿಂಗ್ ಆರ್ಡರ್, ಅವೆಲ್ಲ ಇರುತ್ತೆ. ಆ ಸೈಲಿಂಗ್ ಆರ್ಡರ್ಸ್ ಅಲ್ಲಿ ಎಲ್ಲ ಇರುತ್ತೆ, ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಅವೆಲ್ಲ ರೆಕಾರ್ಡ್ ಆಗುತ್ತೆ. Those all will be recorded. Okay. So our recorded complete staff ಏನಿರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಇದ್ರು ಅನ್ನೋದು ಆ ಸ್ಟಾಫ್ಸ್ಗೆಲ್ಲ ಕಂಪ್ಲೀಟ್ ಆಗಿ ಯು ಗೆಟ್ ದಿಸ್ ಅವಾರ್ಡ್ ವಿಚ್ ವಿಲ್ ಬಿ ದೇರ್. ಸೋ ಪ್ರೌಡ್ ಸರ್, ಇದನ್ನ ನೋಡ್ತಾ ಇದ್ರೆ. So I was there on board INS Sindhu Shastra. Okay. At that point of time. Sorry, Sindhu Rakshak. Sindhu Rakshak ಅಲ್ಲಿದ್ದೆ. So 1999 it was there, Sindhu Rakshak. That time Admiral K. Shushil Kumar was there. Admiral. He was the chief of the naval staff. So he deployed 3 major ships. Like the first one was an aircraft carrier, the second one was INS Delhi, and Sindhu Rakshak. So I was there on board Sindhu Rakshak with my commanding officer Ramanujam sir. So we were the crew of 56 members. Okay. The normal endurance was around 52 days is what we call it as for an diesel powered submarine. So we were there almost 64 days nowadays. ಇದು ಮಾಡ್ತಾ ಇದ್ವಿ. ಸೊ ಆರ್ ಮೇನ್ ಐಡಿಯಾ ವಾಸ್ ಟು ಬ್ಯಾರಿಕೇಡ್ ದಟ್, ಅವ್ರಿಗೇನು ಸಪ್ಲೈಸ್ ಬರ್ತಾರೆ ಕಟ್ ಮಾಡ್ಲಿಕ್ಕೆ. ಸೊ ದಟ್ಸ್ ವೈ ತಲ್ವಾರ್. ಸೊ ವಿ ಆರ್ ಪೆಟ್ರೋಲಿಂಗ್ ಕಂಪ್ಲೀಟ್ಲಿ ಓ ದೇರ್. ವಿ ಆರ್ ಟೆಲಿಂಗ್ ಲೈಕ್ ನಮ್ಗೇನಾಗುತ್ತೆ, ನೀವು ನೋಡಿರ್ತೀರ. ಸೊ ಐ ಆಮ್ ಎ ಸಬ್ಮರೀನ್ ವಿತ್ ಅಂಡರ್ ವಾಟರ್ ಸ್ಪೆಷಲಿಸ್ಟಿಂಗ್. ಸೊ ನಾವು ನೀರು ಒಳಗಡೆ ಹೊಟ್ಟೋಗಿರ್ತೀವಿ. ಸೊ ವಿ ಗೋ ಅಪ್ ಟು 300 feet. ಓಕೆ. ಸೊ ಎವ್ರಿ 10 feet ಯು ಗಾಟ್ 1 kg ಪ್ರೆಷರ್ ಎಕ್ಸ್ಟ್ರಾ. ಆಮೇಲೆ ಮೇಲಕ್ಕೆ ಹೋದಾಗ ಮೂಗಿಂದ ರಕ್ತ ಬರೋದು. ಸೊ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಮೈಕ್ ಟೈಸನ್, ಲೈಕ್ ಬಾಕ್ಸರ್ ಇದ್ರು. ಸೊ ಹಿಸ್ ಪಂಚ್ ವಾಸ್ 4.5 kg. ಓಕೆ. ಸೊ ಅವ್ನು ನೋಡಿದ್ರೆ ಇದು ಜಾ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅನ್ನಂಗೆ ಇರೋದು. ಸೊ ಅಂಡರ್ ವಾಟರ್ 300 meters ವಿ ಆರ್ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ 30 kg ಪ್ರೆಷರ್. ಸೊ ಆಲ್ವೇಸ್ ವೆದರ್ ಯು ಆರ್ ದೇರ್ ಇನ್ ವಾರ್ ಆರ್ ಎನಿಥಿಂಗ್, ಒನ್ ಸ್ಮಾಲ್ ಪಿನ್ ಯು ಆರ್ ಬ್ಲಾಸ್ಟೆಡ್ ಔಟ್. So that is a kind of risk. what ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಟೆಂಪ್ರೇಚರ್ ಅವೆಲ್ಲ ರಿಸ್ಕ್ ಇದ್ದಾಗ ಇಲ್ಲಿ ಪ್ರೆಷರ್ ರಿಸ್ಕ್. ಸೊ ಒಂದು ಸಬ್ಮರ್ನ್ ಹೊಡಿಬೇಕು ಅಂದ್ರೆ ನೀವು ಹತ್ರದಲ್ಲಿ ಹೋಗಿ ಹೊಡಿಬೇಕು ಅಂದ್ರೆ ದೂರದಲ್ಲೇ ಒಂದು ಇದಾಕಿದ್ರೆ ಸೌಂಡ್ ವೇವ್ಗೆ ಪ್ರೆಷರ್ ಇನ್ಕ್ರೀಸಸ್. ಸೊ ಆ ರೀತಿಲಿ ವಿ ವರ್ ದೇರ್ ಪೆಟ್ರೋಲಿಂಗ್ ಆನ್ ದಟ್ ಪಾರ್ಟ್. ಸೊ ಅಂಡರ್ ವಾಟರ್ ಇದ್ದಾಗ ನೀವು ಅನ್ಬೋದು ಹೆಂಗ್ ಗೊತ್ತಾಗುತ್ತೆ, ಕಣ್ಣಿದೆಯಾ ಏನಿದೆಯಾ ಅಂತ ಗೊತ್ತಾಗ್ಬೋದು ಅಂತ ಹೇಳ್ತೀರಿ. ಇವಾಗ ನೀವು ನೋಡಿರೋದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕುಂತಿರ್ತಾರೆ, ಅಪ್ಪ ಬಂದರು ಅಂತ ಹೇಳ್ತಾರೆ ಸಡನ್ನಾಗಿ. ಅಥವಾ ನೀವೇ ಇರ್ತೀರಾ, ನಿಮ್ಮ ಫ್ರೆಂಡ್ ಯಾರೋ ಹೋದ್ರು ಅಂತ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ? ಬೈಕಲ್ಲಿ ಹೋಗಿರ್ತಾರೆ, RX ಹೋಗಿರ್ತಾನೆ, ಇಲ್ಲ ಬುಲೆಟ್ ಹೋದ್ರೆ ಕುಮಾರ್ ಹೋದ ಬುಲೆಟ್ ಅಲ್ಲಿ ಅಂತೀರ. ಸೊ ಅದೇ ತರ ಏನಾಗುತ್ತೆ, ವೆನ್ ಯು ಆರ್ ದೇರ್ ಇನ್ ಸಬ್ಮರೀನ್ ಒಳಗಡೆ ಒಂದೊಂದು ಅದ್ರದ್ದು ಪ್ರೊಪಲರ್ ಇರುತ್ತಲ್ಲ, ಇಂಜಿನ್ ಸೌಂಡ್ ವಿಲ್ ಕಮ್ ಟು ವಿಚ್ ಇಸ್ ದ ಕ್ಲಾಸ್ ಆಫ್ ಶಿಪ್ ವಿಚ್ ಇಸ್ ಗೋಯಿಂಗ್ ಆನ್ ಟಾಪ್. ಸೊ ನೀರು ಹೊರಗಡೆ ಇದ್ರೂ ಗೊತ್ತಾಗುತ್ತೆ ನಮಗೆ. ಸೊ ಅದಲ್ಲದೆ ಅಟ್ ಸೂರ್ಯ ಮುಳುದ ಮೇಲೆ ನಾವು ಸ್ವಲ್ಪ ಮೇಲ್ಗಡೆ ಬಂದು ಪೆರಿಸ್ಕೋಪಿಂದ ಫೋಟೋಗ್ರಾಫ್ಸ್ ಎಲ್ಲ ಮಾಡಿಕೊಂಡು, ಸೊ ದಟ್ ಈಸ್ ಹೌ ವಿ ಪಾಸ್ ದ ಇನ್ಫಾರ್ಮೇಶನ್ ಟು ಆರ್ ಇದು. ಸೊ ಇಲ್ಲೇನಾಗುತ್ತೆ, ಅವರು ಇವಾಗ ಎಲ್ಲಿ ಬಾರ್ಡರ್ ಇವಾಗ ಹೆಂಗಿದೆಯೋ ಇಲ್ಲೆಲ್ಲ ಬಾರ್ಡರ್ಸ್ ಏನಂತೀವೋ ಅದೇ ಥರ ನೀರಲ್ಲೂ ಬಾರ್ಡರ್ ಇದೆ. ಪಾಕಿಸ್ತಾನ್ ವಾಟರ್ ಸಪ್ರೇಟ್, ಇಂಡಿಯನ್ ವಾಟರ್ ಸಪ್ರೇಟ್, ಇಂಟರ್ನ್ಯಾಷನಲ್ ವಾಟರ್ ಯಾರು ಮುಳುಗಂಗಿಲ್ಲ. ಸಬ್ಮರೀನ್ ಕಾಂಟ್ ಗೋ ಡೌನ್. ಇಫ್ ಯು ಫೈಂಡ್ ಎನಿ ಸಬ್ಮರ್ಜ್ ಆಬ್ಜೆಕ್ಟ್ ಯು ಕ್ಯಾನ್ ಅಟ್ಯಾಕ್ ದಮ್. ದಟ್ಸ್ ಹೌ ದ ರೆಗ್ಯುಲೇಷನ್, ಇಂಟರ್ನ್ಯಾಷನಲ್ ರೆಗ್ಯುಲೇಷನ್. So we were almost close 8 kilometers from Pakistan border. ನಾವು ಏರ್ಪೋರ್ಟ್, ಇವಾಗ ಇಲ್ಲಿಂದ ಆಲ್ಮೋಸ್ಟ್ ಏರ್ಪೋರ್ಟ್ 11 kilometers ಏನದು, ಅದಕ್ಕಿಂತ ಹತ್ತಿರದಲ್ಲಿದ್ವಿ ಪಾಕಿಸ್ತಾನ್ ಕರಾಚಿ ಹಾರ್ಬರಲ್ಲಿ. ಸೊ ದಟ್ಸ್ ಹೌ ವಿ ಡಿಡ್ ದ ಪೆಟ್ರೋಲಿಂಗ್ ಆ್ಯಂಡ್ ಆಲ್. ಸೊ ಅಲ್ಲಿ ಪೆಟ್ರೋಲ್ ಮಾಡ್ತಾ ನಾವು, ಇಟ್ ವಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಲೈಕ್ ಸಬ್ಮರೀನ್ ನಾರ್ಮಲಿ ಏನಾಗುತ್ತೆ, ವಿ ರನ್ ಆನ್ ಬ್ಯಾಟ್ರೀಸ್.
So we come up to 9 meters. ಓಕೆ. ಸೊ 9 ಮೀಟರ್ ಯಾಕಂದರೆ ಇಂಜಿನ್ ಬ್ಯಾಟ್ರಿ ಚಾರ್ಜ್ ಮಾಡಬೇಕು ಅಂದರೆ ಜನರೇಟರ್ ಓಡಿಸ್ಬೇಕು. ಜನರೇಟರ್ ಓಡಿಸ್ಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ದಟ್ ಇಂಜಿನ್ ರನ್ನಿಂಗ್, ಗಾಳಿ ಬೇಕಲ್ಲ ಕಂಬಷನ್ ಇಂಜಿನ್ಗೆ. ಸೊ ಅದಕ್ಕೆ 9 ಮೀಟರ್ಸ್ವರೆಗೂ ಬರ್ತೀವಿ. ವಿ ಜಸ್ಟ್ ಒನ್ ರೈಸ್ ಒನ್ ಮಾಸ್ಟ್ ಔಟ್ಸೈಡ್ ವಿಚ್ ಸಕ್ಸ್ ದ ಏರ್ ಆ್ಯಂಡ್ ಗಿವ್ಸ್ ಟು ದ ಇಂಜಿನ್. ಆ್ಯಂಡ್ ಅಷ್ಟರಲ್ಲೇ ನಮ್ಮ ಕಂಪಾರ್ಟ್ಮೆಂಟಲ್ಲಿ ಏನಿರುತ್ತಲ್ಲ ಗಾಳಿ ಅದನ್ನೆಲ್ಲ ಇಂಜಿನ್ ಕೊಡ್ತೀವಿ ನಾವು. ಸೊ ವೆನ್ ವ್ಯಾಕ್ಯೂಮ್ ಕ್ರಿಯೇಟ್ಸ್ ದ ಫ್ರೆಶ್ ಏರ್ ಕಮ್ಸ್ ಇನ್, ದ ಏರ್ ವಿಚ್ ಗೋಸ್ ಔಟ್ gets into the combustion engine and goes out. So normal ನಾವೆಲ್ಲ ಹೇಳ್ತೀವಿ ಆಕ್ಸಿಜನ್ ಅಂತ ಹೇಳ್ತಿರ್ತೀವಿ. So this is an air which is there around us. It is not the oxygen. So in this air it is a mixture of all this one. So we got 22% of oxygen in this. So ನೀವು ಕೆಲವು ಕಡೆ ನೋಡ್ತೀರಾ ಯಾವುದೋ ಕ್ಲೋಸ್ ಕಂಪಾರ್ಟ್ಮೆಂಟ್ ಇದ್ದಾಗ ಯು ಆರ್ ಬ್ರೀತಿಂಗ್ ಇನ್ ಆಕ್ಸಿಜನ್, letting out carbon dioxide. So the temperature drops down slowly. The percentage of oxygen drops down slowly. ನೀವು ಎಕ್ಸ್ಚೇಂಜ್ ಆಗ್ತಾ ಇದೆಯಲ್ಲ. ಸೊ ಎಕ್ಸ್ಚೇಂಜ್ ಆಗ್ತಾ ಬಂದಾಗ when it comes down below 15 degrees, then only you will start getting headaches and nausea and all. So normally in a matter of 24 hours, the inside the compartment, we don't have any air from outside. The oxygen level drops down to 15. ಸೊ ನಾವು ರೀಚಾರ್ಜಿಂಗ್ ಬಂದಾಗ ಫ್ರೆಶ್ ಏರ್ ಬರುತ್ತೆ. ಅಗೇನ್ ವಿ ಗಾಟ್ ನೀಡಲ್ಸ್ ವಿಚ್ ಶೋಸ್ ದಟ್ 22% ಇರುತ್ತೆ, ಇಟ್ ಕಮ್ಸ್ ಡೌನ್ 15. ಸೊ ಅಲ್ಲಿ ಇದಕ್ಕೆಲ್ಲ ಹೋಗ್ತೀವಲ್ಲ, ಕ್ಲೋಸ್ ಕಾಂಬ್ಯಾಕ್ಟ್ ಹತ್ರ ಎಲ್ಲ ಹೋದಾಗ ದರ್ ಆರ್ ಟೈಮ್ಸ್ ವಿಚ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅರೌಂಡ್ 12-13ವರೆಗೂ ಬಂದಿದೆ, 12-11ವರೆಗೂ ಬಂದಿದೆ. ಸೊ ಅಲ್ಲಿ ಅಗೇನ್ ವಿ ಕಾಂಟ್ ಕಮ್ ಅಪ್ ಬಿಕಾಸ್ ಎನಿಮಿ ಇಸ್ ದೇರ್ ಆನ್ ಟಾಪ್. So we have got special equipments which regenerates, which burns in. ನಮ್ದು ಹೆಂಗೆ ಓಡ್ ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಲ್ಲ, ಅದೇ ರೀತಿ we have got other equipments which absorbs that carbon dioxide and releases oxygen. Plants ಹೆಂಗೆ ಮಾಡ್ತಾರೆ, ಸೊ ರೀಜನರೇಷನ್ ಕಾರ್ಟ್ರೇಜಸ್ ಅಂತೀವಿ. ಸೊ ಅದ್ರಲ್ಲಿ ಮಾಡಿದನು ಇಟ್ ವಿಲ್ ಗೋ ಬೈ 3-4 ಡಿಗ್ರೀಸ್, 14-15ವರೆಗೂ ಬರುತ್ತೆ. ಸೊ ದಟ್ ವೇ ಏನಾಗುತ್ತೆ, ನಾವು ಅಲ್ಲಿ ವಿ ಕನ್ಸರ್ವ್ ಅವರ್ ಎನರ್ಜಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ and do those, and everything will be armed and thing. The risk factor is 1000 times always high. ಭಯ ಇಲ್ಲ ಅಂತ ಹೇಳ್ತೀರಾ, ಅದು ನಾನು ಕೇಳಬೇಕಿತ್ತು ಸರ್. ನಿಮಗೆ ಭಯ ಆಗ್ತಿರ್ಲಿಲ್ಲ ಸರ್? ಅದು ಭಯ ಅನ್ನೋದು, ಸಿ ವೆದರ್ ಯು ಆರ್ whatever it is there, in case if you're dying, there is no way that you will get anything part ಎಲ್ಲ ಸಿಗುತ್ತೆ ಅನ್ನೋದವೆಲ್ಲ, that's not. So why do you want to fear in that point of time? First is that one. The second one is we are already trained so much. Okay. So I was, Nam Cochinalli, we got an base where they say the first slogan of Dronacharya antade. So the slogan says hit first, hit hard and keep on hitting. So you will win. So that's how it is. And what happens is, we are trained ourselves. So there's one more line where we say that the more we sweat in peace, the less we bleed in war. Now ಪೀಸ್ ಟೈಮಲ್ಲಿ ನೀವೆಲ್ಲ ಅನ್ಕೊಂತೀವಿ, ಪೀಸ್ ಟೈಮಲ್ಲಿ ಏನು ವಾರ್ ಇಲ್ಲ, ಇವಾಗ ಏನೋ ಸಿಂಧೂರ್ ಅವೆಲ್ಲ ಕಾಣಿಸ್ತದೆ. ಬೇರೆ ಟೈಮಲ್ಲಿ ಆಯ್ತು ನಾವು ವಿ ಡೂ ಪ್ರಾಕ್ಟೀಸಿಂಗ್ ಥಿಂಗ್ಸ್. ಸೊ ಏನಾಗುತ್ತೆ ನಮ್ಮಲ್ಲಿ ಪ್ರಾಕ್ಟೀಸ್. ನೀವೆಲ್ಲ ಕಾಲೇಜಲ್ಲೆಲ್ಲ ನೋಡಿತಿರಲ್ಲ, ಒಂದೇ ಕಾಲೇಜ್ನವ್ರು ಏನು ಮಾಡ್ತಾರೆ, ಕೆಲವರು ಫುಟ್ಬಾಲ್ ಆಡ್ತಿರೋರೆಲ್ಲ ಕೆಲವರು ನೋಡಿತೀರ, ಟೀ ಶರ್ಟ್ ಹಾಕೋ, ಅದೇ ಒಂದೇ ಕಾಲೇಜ್ನವರೇ ಈ ಸೆಕ್ಷನ್ ಎಲ್ಲ ಟೀ ಶರ್ಟ್ ಹಾಕೊಂಡು ಆಡಿ, ಆ ಸೆಕ್ಷನ್ ಟೀ ಶರ್ಟ್ ತೆಗಿಬಿಟ್ಟು ಹಾಕಿ ಅಂತಾರೆ, ಇಲ್ಲ ಉಲ್ಟಾ ಟೀ ಶರ್ಟ್ ಹಾಕೊಂಡು ಆಡಿ ಅಂತಾರೆ, ಟು ಡಿಫ್ರೆನ್ಶಿಯೇಟ್. ಸೊ ಅಲ್ಲಿ ಇದು ಮಾಡಿ, ಸೊ ನಾವು ಅಲ್ಲೇನು ಮಾಡ್ತೀವಿ, ಒಂದು ರೆಡ್ ಟೀಮ್ ಆ್ಯಂಡ್ ಬ್ಲೂ ಟೀಮ್ ಅಂತ ಮಾಡ್ಕೊಳ್ತೀವಿ. ಸೊ ವಿ ಗೋ ಔಟ್ ಫಾರ್ ಎಕ್ಸಸೈಸಸ್ ಹೋದೆ. ಸೊ ಎಕ್ಸಸೈಸಸ್ ಎಲ್ಲ ಹೋದಾಗ ನಮ್ಗೆ ಏನಾಗುತ್ತೆ, ಸೊ ನೀವು ಎಕ್ಸಸೈಸ್ಗೆ ಹೋಗ್ತೀವಿ, ನಾವು ಹೋಗ್ತೀವಿ, ನಮ್ಮಿಬ್ರಿಗೂ ಏನಿದೆ ಅನ್ನೋದು ಗೊತ್ತಿರಲ್ಲ. ಸೊ somebody else will be monitoring that. ಸೊ ಅಲ್ಲೋದಾಗ ಏನು ಮಾಡ್ತೀವಿ, ವಿ ಕ್ಯಾರಿ ಔಟ್ ಎ ಡಮ್ಮಿ ಎಕ್ಸಸೈಸ್ ಕಾಣುತ್ತೆ. ಸೊ ನಾವೇನು ಮಾಡ್ತೀವಿ, ನಾನು ಇಲ್ಲಿಂದ ಹೋದ್ವಿ, ಸೊ ಸಿಂಧು ರಕ್ಷಕ್ ವೆಂಟ್. ಸೊ ಅಟ್ 8:15 ಐ ಫೌಂಡ್ ಸಿಂಧು ಧ್ವಜ್ ಆ್ಯಂಡ್ ಐ ಫೈರ್ಡ್. ಎಂಟ್ರಿ ಮಾಡ್ಕೊಂಡು ಬರ್ತೀವಿ ನಾವು ಪೀಸ್ ಟೈಮಲ್ಲಿ, ಫೈರಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಎಲ್ಲ ಮಾಡ್ಕೊಂಡು ಎಲ್ಲ ನೆಕ್ಸ್ಟ್ ಎಕ್ಸಸೈಸ್ ಎಲ್ಲ ಹೋಗ್ಕೊಂಡು ಬರ್ತಾ ಇರ್ತೀವಿ. ಬಟ್ ನಾವೆಲ್ಲ ಬಂದಾಗ ಕೂತ್ಕೊಳ್ತೀವಿ, ವಾಪಸ್ ಆಪ್ಸ್ ರೂಮ್ ಅಂತ ಇರುತ್ತೆ. ಕಮಾಂಡ್ ಯು ಗಾಟ್ 3 ಕಮಾಂಡ್ಸ್: ಸದರ್ನ್ ನೇವಲ್ ಕಮಾಂಡ್, ವೆಸ್ಟರ್ನ್ ನೇವಲ್ ಕಮಾಂಡ್ ಆ್ಯಂಡ್ ಈಸ್ಟರ್ನ್ ನೇವಲ್ ಕಮಾಂಡ್. ಸೊ the Western Naval Command is there in Mumbai, the Eastern is there in your Visakhapatnam, Southern is there in Cochin.
ಸೊ ಎಲ್ಲ ಮುಗಿಸ್ಕೊಂಬಂದು ಟ್ಯಾಕ್ಟಿಕಲಾಗಿ ವಾಪಸ್ ಬರ್ತೀವಿ. ಬಂದು ಕುಂತ್ಕೊಂಡಾಗ ಕಾಪ್ಸ್ ರೂಮಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾರೆ. ಸೊ ಏನಾಗುತ್ತೆ, ಫಸ್ಟು 8:20 ಅಂತ ನನ್ನ ಪ್ರೆಸೆಂಟೇಷನ್ ಕೊಟ್ಟಾಗ ನಂದೆಲ್ಲ ಟ್ರೈನ್ ಲೈನ್ ಹಾಕೊಂಡು ಹೋಗ್ತಾರೆ. ಸೊ 8:20 ನಾನು ಅವ್ರನ್ನ ಹೊಡೆದೆ ಇವ್ರು ನೋಡಿದೆ ಅಂತ ಎಲ್ಲ ಹೇಳ್ತಿದ್ದೆ. ಬಟ್ 7 ಗಂಟೆಗೆ ನನಗೆ ಆಲ್ರೆಡಿ ಸಿಂಧು ಕೀರ್ತಿ ನಾನು ನೋಡ್ಬಿಟ್ಟಿರ್ತಾರೆ, ರೆಕಾರ್ಡ್ ಇರುತ್ತೆ. ಸೊ ಅಲ್ಲಿಂದ ಮುಂದಕ್ಕಿರೋದು ನಂದೇನು ಇಲ್ವೇ ಇಲ್ಲ. ಸೊ ಮೈ ಪಾಯಿಂಟ್ಸ್ ಗೋ ಡೌನ್. ದೆನ್ ವಿ ಡಿಕ್ಲೇರ್ ಹೂ ಇಸ್ ದ ವಿನ್ನರ್. ಯಾರು ಸೋತೋಗಿರ್ತಾರಲ್ಲ, ಸೋತೋಗಿರೋರಿಗೆ ಎಲ್ಲೆಲ್ಲಿ ಯಾವ ಪಾರ್ಟ್ಸಲ್ಲಿ ಎಲ್ಲೆಲ್ಲ ಅವ್ರದ್ದು ಪ್ರಾಬ್ಲಮ್ ಆಗಿದೆ ಅದನ್ನು ಅವ್ರನ್ನ ತಿರ್ಗಿ ನಾವು ಟ್ರೈನಿಂಗ್ ಮಾಡ್ತೀವಿ. ಟ್ರೈನಿಂಗ್ ಮಾಡಿ ದ ಹೆಡ್ ಕ್ವಾರ್ಟರ್ಸ್ ವಿಲ್ ಕಂಡಕ್ಟ್ ಎ ಟ್ರೈನಿಂಗ್ ಆ್ಯಂಡ್ ದೇ ವಿಲ್ ಬ್ರೀಫ್ ದೆಮ್ ಅಪ್. ಎವ್ರಿಡೇ ಇದು ಆಗ್ತಾನೆ ಇರುತ್ತೆ. ಎವ್ರಿ ಮಂತ್ ಇಟ್ ಗೋಸ್ ಆನ್. ಬೇರೆ ಬೇರೆ ಶಿಪ್ಸ್, ಒಂದು 5-6 ಶಿಪ್ಸ್ ಹೋಗಿರುತ್ತೆ. ದೆನ್ ವಿ ಪ್ಲ್ಯಾನ್ ಹೌ ಟು ಡಿಫೆಂಡ್ ದೋಸ್ ಥಿಂಗ್ಸ್. ಅವೆಲ್ಲ ಒಂದೊಂದೇ ಒಂದು ಶಿಪ್ ಹೋಗ್ತಿರುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇನ್ನೊಂದು 4 ಶಿಪ್ಸ್ ಕೊಟ್ಟಿರ್ತೀವಿ ಜೊತೆಗೆ. ಸೊ ಆ ಥರ ಎಕ್ಸಸೈಸ್ ನಾವು ಮಾಡ್ತಾನೆ ಇರ್ತೀವಿ. ಸೊ ದಟ್ ಈಸ್ ಒನ್ ಪಾರ್ಟ್ ವೆನ್ ವಿ ಡೋಂಟ್ ಫೀಲ್ ಎನಿಥಿಂಗ್. ಸೊ ಟು ಗಿವ್ ಯು ಅ ಗ್ಲಿಮ್ಸ್ ಲೈಕ್ ಹೌ ಟಫ್ ಆರ್ ಹೌ ಸ್ಕೇರಿ ಇಟ್ ಇಸ್. ಸೊ ಯು ಕುಡ್ ಹ್ಯಾವ್ ಸೀನ್ ಹಳೆ ಪಿಕ್ಚರ್ಗಳು ನೋಡಿರ್ತೀರ, ರಾಜ್ಕುಮಾರ್ ಮೂವಿ ಗಂಧದ ಗುಡಿಲೆಲ್ಲ ಅವರು ಬಾಂಬ್ ಕಿತ್ಬಿಟ್ಟಿರ್ತಾರೆ. ಸೊ ದಟ್ ಕ್ಯಾರೀಸ್ ಅರೌಂಡ್ 80 grams of RDX or explosive. One bomb. 80 ಗ್ರಾಮ್. ಸೊ ನಮ್ದು ಒಂದು ಟಾರ್ಪಿಡೋ ವಿ ಕ್ಯಾರಿ ಅರೌಂಡ್ 670 kgs of RDX in one torpedo. 17 kgs. 670 670 kgs. 670 kg ಒಂದು ಟಾರ್ಪಿಡೋಲ್ಲಿ ಇರುತ್ತೆ. ಒಂದು ಟಾರ್ಪಿಡೋ ವೇಟ್ ಕಮ್ಸ್ ಅರೌಂಡ್ 3 tons, 3000 kg ಇರುತ್ತೆ. ಸೊ ಆ ಥರ 18 ಟಾರ್ಪಿಡೋ ಕ್ಯಾರಿ ಮಾಡ್ತೀವಿ ಒಂದು ಸಬ್ಮರೀನಲ್ಲಿ ಒನ್ ಟೈಮ್ಗೆ. ಸೊ ಒನ್ ಬ್ಲಾಸ್ಟ್ ಇಟ್ ವಿಲ್ ಬ್ಲಾಸ್ಟ್ ಎವ್ರಿಥಿಂಗ್. ಸೊ ನಮ್ಗೆ ಯಾರನ್ನ ಹೊಡೆದ್ರೆ ನಾವು ಬ್ಲಾಸ್ಟ್ ಆಗ್ತೀವಿ. ಸೊ ಆ ರೀತಿ ಒಂದು ದಟ್ ಈಸ್ ದ ಇಂಪ್ಯಾಕ್ಟ್ ವಿಚ್ ಗಿವ್ಸ್ ವೆನ್ ಯು ಫೈರ್ ಆನ್ ಎ ಶಿಪ್ ಆ್ಯಂಡ್ ಆಲ್. ಸಬ್ಮರೀನ್ ಏನು ಅಂದರೆ ವೆನ್ ಯು ದೇರ್ ಸಬ್ಮರ್ಸ್ಡ್ ಯು ಗೋ ಆ್ಯಂಡ್ ಯು ಹಿಟ್ ದೆಮ್ ಅನ್ನೋನ್. ಸರ್, ಇವಾಗ ನೀವು ಹಿಟ್ ಮಾಡಬೇಕಿದ್ರೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಟಾರ್ಗೆಟ್ ಅಲ್ಲೇ ಇದೆ? ಐ ಮೀನ್ ಯು ಹ್ಯಾವ್ ಟು ಲೈಕ್ ನೋ ದಟ್ಸ್ ವಾಟ್ ಐ ಟೋಲ್ಡ್. ಸೊ ಏನಾಗುತ್ತೆ, ಇವಾಗ ಎಷ್ಟು ದೂರದಿಂದ ಬರ್ತಾರೆ ಅಂತ ನೀವೇ ನೋಡ್ತೀರಾ. ಎಲ್ಲ ಪ್ಲೆಸೆಂಟ್ ಆಗಿರೋ ಜಾಗದಲ್ಲೆಲ್ಲ ಇದ್ದಾಗ ಅಷ್ಟು ದೂರದಿಂದ ಬರುತ್ತೆ. RX ಅನ್ಕೊಳ್ಳಿ, ಸೌಂಡ್ ಗೊತ್ತಾಗುತ್ತೆ. ಸೊ ಆ ವೇವ್ ಲೆಂತಲ್ಲಿ ವಿ ಗಾಟ್ ಸೋನಾರ್ ಅಂತ ಇದೆ. ಸೋನಾರ್ ಡೆಪ್ತ್ ದಟ್ ಇಸ್ ಅನ್ ಅಂಡರ್ ವಾಟರ್ ರಡಾರ್ ಕೈಂಡ್ ಆಫ್ ಥಿಂಗ್. ಸೊ ದಟ್ ವಿಲ್ ಕಮ್ ಟು ನೋ ಹೌ ಫಾರ್ ಇಟ್ ಈಸ್ ಅನ್ನೋದು. ಓಕೆ, ಸೊ ಒನ್ ಇಸ್ ದಟ್ ಒನ್. ಸೆಕೆಂಡ್ ಒನ್ ಇಸ್ ವಿ ಕಮ್ಥಿಂಗ್ ಕಾಲ್ಡ್ ಎಸ್ ಪಿಂಗ್ ಅಂತೀವಿ. ಅದನ್ನ ದೇರ್ ಇಸ್ ಅಲ್ಟ್ರಾ ಸೌಂಡ್ ವಿಚ್ ಗೋಸ್ ಟು, ನಾವು ಮ್ಯಾಕ್ ಅಂತ ಹೇಳ್ತೀವಲ್ಲ. Normally MAC is a sound what we consider it as. So ಇವೆಲ್ಲ ನೋಡ್ತೀರಾ, F-16 ಅವೆಲ್ಲ ದೇ ಟ್ರಾವೆಲ್ ಅರೌಂಡ್ 6 Mach ಎಲ್ಲ ಅಂತಾರೆ. 6 Mach ಅನ್ನೋದು ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ನಿಮ್ಮ ಕಿವಿಗೆ ಕೇಳಿಸುತ್ತಲ್ಲ, ಹಲೋ ಅನ್ನೋದು ನಿಮ್ಮ ಕಿವಿಗೆ ಬರೋ ಅಷ್ಟರಲ್ಲಿ 6 Mach ಅಂದರೆ ಈ ಜಾಗದಲ್ಲಿ F-16 ಇತ್ತು ಅಂದರೆ 6 ಸತಿ ಓಡಾಡಿರುತ್ತೆ. ಹಲೋ ಅನ್ನೋದು ನಿಮ್ಮ ಕಿವಿಗೆ ಕೇಳಿಸೋದ್ರೊಳಗೆ 6 ಸತಿ ಹಿಂಗೆ ಬಂದು 6 ಸತಿ ಹೋಗಿರುತ್ತೆ. That's how the speed is. So sonar ಅಲ್ಲಿ ಏನಾಗುತ್ತೆ ಅಂದರೆ there is a particular frequency we transmit that. So ಆ frequency, for example, to understand, ಆ frequency ಸ್ಪೀಡು 1 meters per second ಹೋಗ್ತಿರುತ್ತೆ ಅಂತ ಇರುತ್ತೆ. ಸೊ ಪಿಂಗ್ ಪಿಂಗ್ ಮಾಡ್ತೀವಿ. ಅದು ಮೆಟಲ್, ಶಿಪ್ ಮೆಟಲ್ ಇರುತ್ತೆ. ಸೊ ದಟ್ ಈಸ್ ಸ್ಟ್ರೈಟ್ ಲೈನ್, ಹಿಂಗೆ ಹೋಗಿದ್ದು ವಾಪಸ್ ಅದೇ ಇದ್ರಲ್ಲಿ ಬರುತ್ತೆ ಪಿಂಗ್ ನಮಗೆ. ರಿಸೀವರ್ ಇರುತ್ತೆ. ಸೊ ಇಲ್ಲಿನ 1 meter per second ಅಲ್ಲಿ ಕಳಿಸಿದ್ವಿ, ಟಂಗ್ ಅಂತ ಹೋಯ್ತು, ಅಲ್ಲಿಗೆ ಹೊಡೆದ್ಬಿಟ್ಟು ರಿಫ್ಲೆಕ್ಟ್ ಆಯ್ತಲ್ಲ ಅದು. ಸೊ ನಿಮಗೆ 1 meter per second 60 ಸೆಕೆಂಡ್ ಆದ್ಮೇಲೆ ನಮ್ಗೆ ಕೇಳಿಸ್ತದು ಟಂಗ್ ಅನ್ನಿದ್ದು. ಸೊ ಐ ನೋ ದಟ್ ಹಿ ಈಸ್ ಅಟ್ 60 meters. ಸೊ ದಟ್ಸ್ ಹೌ ವಿ ಕ್ಯಾಲ್ಕುಲೇಟ್. ಸೆಕೆಂಡ್ ಒನ್ ಇಸ್ ಅವರು ಶಿಪ್ಪು ಎಲ್ಲ ಹೋಗ್ತಿರುತ್ತಲ್ಲ, ದೇ ಕ್ರಿಯೇಟ್ ಒನ್ ರಬಲ್ ಸೌಂಡ್. ಹೋದೆ ನೀರು, ನೀವು ಬೋಟ್ ಗಿಡಲೆಲ್ಲ ಹೋಗಿರ್ತಿರಲ್ಲ, ಆ ಸೌಂಡ್ ಇಂದನೂ ವಿ ಕ್ಯಾನ್ ಕಮ್ ಟು ನೋ ಎಷ್ಟು ದೂರದಲ್ಲಿದೆ ಅಂತ ಅನಲೈಸ್ ಮಾಡ್ತೀವಿ. ಸೊ ದೆನ್ ಏನಾಗುತ್ತೆ, ದ ಬೆಸ್ಟ್ ಪಾರ್ಟ್ ಆಫ್ ವೆನ್ ಯು ಜಾಬ್ ಆರ್ಮ್ ಫೋರ್ಸಸ್ ಆರ್ ನೇವಿ, ಏರ್ ಫೋರ್ಸ್ ಇಲ್ಲೇ ಮಾಡಿದ್ರು, ವಿ ಆಲ್ವೇಸ್ ವರ್ಕ್ ಆನ್ ದ ಫ್ಯೂಚರ್ ಪಾರ್ಟ್ ಆಫ್ ದ ಪೊಸಿಷನ್ ಆಫ್ ದ ಟಾರ್ಗೆಟ್ಸ್. ಸೊ ಐ ಆಮ್ ಹಿಟ್ಟಿಂಗ್ ಎ ಶಿಪ್ ವಿಚ್ ಇಸ್ ದೇರ್ ಅರೌಂಡ್ ಕ್ಲೋಸ್ ಟು 200 miles, 200 kilometers ದೂರದಲ್ಲಿದೆ. ಅದು ಟ್ರಾವೆಲ್ ಆಗ್ತಾ ಇರುತ್ತೆ 50 km ಸ್ಪೀಡಲ್ಲಿ. ಸೊ ನಾನು ಇಲ್ಲಿಂದ ಅಲ್ಲಿದ್ದಾನೆ ಅಂದ್ಬಿಟ್ಟು ಅಲ್ಲಿಂದ ಹೊಡೆದ್ರೆ ನನಗಾಗಲ್ಲ. ಅಲ್ಲಿ ಹೋಗೋ ಅಷ್ಟರಲ್ಲಿ ಇಲ್ಲಿಂದ ನನ್ನ ಮಿಸೈಲ್ ಅಥವಾ ವಾಟ್ ಎವರ್ ಇಟ್ ಇಸ್ ಇಲ್ಲಿ ಹೋಗೋ ಅಷ್ಟರಲ್ಲಿ ಯು ವುಡ್ ಹ್ಯಾವ್ ಮೂವ್ಡ್ ಫರ್ದರ್. ಸೊ ಫ್ರಮ್ ದೇರ್ ವಿ ಕ್ಯಾಲ್ಕುಲೇಟ್ ದ ಫ್ಯೂಚರ್ ಪೊಸಿಷನ್ ಆಫ್ ದ ಟಾರ್ಗೆಟ್.
ಸೊ ಇವಾಗ ಆ ಪಾಯಿಂಟಲ್ಲಿ ಇದ್ದಾರೆ ಅಂದರೆ ಈ ಪಾಯಿಂಟಲ್ಲಿ ಸಿಕ್ಕಿದ್ರು ಅಂದರೆ ಈ ಪಾಯಿಂಟಲ್ಲಿ ಇವಾಗ ಈ ಸರ್ಕಲ್ ಕಾಣಿಸ್ತಿಲ್ಲ, ಎಷ್ಟು ದೂರ ಮ್ಯಾಕ್ಸಿಮಮ್ ಹೋಗ್ಬೋದು. ಅವ್ರ ಟಾಪ್ ಸ್ಪೀಡ್ 50 ಅಂತ ಇಟ್ಕೊಳ್ಳಿ, 50 ಕಿಲೋಮೀಟ್ರಿಗೆ ಕೊಡಬಹುದು, 5 ಕಿಲೋಮೀಟ್ರಿಗೆ ಕೊಡೋದು, 50 ಕಿಲೋಮೀಟ್ರ್ ಇಲ್ಲಿ, 50 ಕಿಲೋಮೀಟ್ರ್ ಇಲ್ಲಿ. ಪ್ಲಸ್ ಅವ್ನು ಹಿಂಗೆ ಹೋಗ್ತಾ ಇದ್ದಾನೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಅವ್ನು ಹಿಂಗೆ ಹೋಗ್ತಾ ಇರ್ತಾನೆ ಅಂತ. ಸೊ ಈ ಕಡೆಗೆ 50 ಕಿಲೋಮೀಟ್ರ್ ಇರ್ತಾ ಇರುತ್ತೆ. ಸೊ ನಮ್ದು ನಾವು ವಿ ಫೀಡ್ ದ ಇನ್ಫಾರ್ಮೇಶನ್ ಟು ಆರ್ ಟಾರ್ಪಿಡೋ ಆರ್ ದ ಮಿಸೈಲ್, ಗೋ ಟಿಲ್ ಹಿಯರ್, ರೀಚೆಕ್ ಅಗೇನ್, ವೇರ್ ಇಸ್ ಇಟ್, ಇಲ್ಲಿವರೆಗೂ ಎಲ್ಲೂ ಹೋಗಲ್ಲ ಅದು. ನಮ್ಮ ಶಿಪ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಇಲ್ಲಿವರೆಗೂ ಪಕ್ಕದಲ್ಲಿ ಅವ್ರದ್ದು ಎನಿಮಿ ಶಿಪ್ ಬಂದರೂ ಅದು ಹೊಡೆಯಲ್ಲ ಅದು. ಇಲ್ಲಿ ಹೋದ್ಮೇಲೆ ದೆನ್ ಇಟ್ ವಿಲ್ ಸರ್ಚ್ ಫಾರ್ ದ ಟಾರ್ಗೆಟ್ ಅಗೇನ್. ಆವಾಗ ನಾವು ಅವ್ರೊಬ್ಬರೇ ತಾನೇ ಇರೋದು. ಈ ಕಡೆ 60ಕ್ಕೆ ಹೋದ್ರೆ ದೆನ್ ಅಗೇನ್ ಇಟ್ ವಿಲ್ ಡೂ ದ ಡೈರೆಕ್ಷನ್. ಬಟ್ ನಾವು ಇಲ್ಲಿ ಕಳಿಸಿಲ್ಲ, ಅವ್ನು ಇಲ್ಲಿ ಕಳಿಸಿರ್ತೀವಿ, ನಮ್ಗೆ ಗೊತ್ತಿಲ್ಲ ಹೋಗಿರ್ತಾನೆ ಅಂತ. ಒಂದು ವೇಳೆ ಇಲ್ಲಿ ಮಿಸ್ ಆಯಿತು ಅಂದ್ರೆ ಟರ್ನ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ, ಈ ಪಾಯಿಂಟ್ ಕೊಟ್ಟಿರ್ತೀವಿ ಅವ್ರಿಗೆ. ಸೊ ಇಲ್ಲಿಂದ ಸರ್ಚ್ ಮಾಡ್ತಾನೆ ಆ ರೇಂಜ್ಗೆ ಹೋಗೋವರೆಗೂ. ಸೊ ಆ ರೇಂಜ್ಗೆ ಹಾಕ್ಕೊಂಡು ಸೊ ಫ್ಯೂಚರ್ ಸ್ಟಿಕ್ ಎಲ್ಲಿರುತ್ತೋ ಅದಕ್ಕೆ ನಾವು ಇದು ಮಾಡ್ತೀವಿ. ಸೊ ನೀವೆಲ್ಲ ನೋಡಿರ್ತೀರ, ಸೊ ನಾರ್ಮಲಾಗಿ ಮಿಲ್ಟ್ರಿ ಇರೋರಿಗೆಲ್ಲ ಬೈತಾ ಇರ್ತಾರೆ, ಏನಪ್ಪ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ತಾನೆ, ಹೆಂಗೆ ಒಂದು ನಡೆದ್ರೆ ಆಗಲ್ವಾ, ತುಂಬ ಡಿಸಿಪ್ಲಿನು ಅದು ಇದು ತುಂಬ ಇದು ಮಾಡಬೇಕು ಅದು. ಸೊ ಅದೇನಾಗತ್ತೆ, ಏನಕ್ಕೆ ಅದನ್ನು ನಾವು ಡಿಸಿಪ್ಲಿನ್ ಅನ್ನೋದು. ಸೊ ವಿ ಆರ್ ಆಲ್ರೆಡಿ ಪ್ಲಾನಿಂಗ್ ಫಾರ್ ಫ್ಯೂಚರ್, ಮುಂದೆ ಯೋಚನೆ ಆಯಿತಾ. ಅದು ನಾವು ದೂರ ಆಲೋಚನೆ ಮಾಡ್ತೀವಿ, ಕೆಲವೊಂದು ದುರಾಲೋಚನೆ ಮಾಡ್ಕೊಳ್ತಾರೆ ಅದನ್ನು. ಬಟ್ ಆಗಿಂದಾಗ ಏನಾಗುತ್ತೆ, ಸೊ ಯು ಪ್ಲ್ಯಾನಿಂಗ್. ಸೊ ಏನಾಗುತ್ತೆ, ಓಕೆ ನಾನು ಇವಾಗ ಇಲ್ಲಿಂದ ನಾನು ಒಂದು ವೇಳೆ ಮಂಗ್ಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಓಕೆ ಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ ಮಂಗ್ಳೂರಿಗೆ ಹೋಗ್ಬೇಕಾ, ಬಟ್ ಡಿಫೆನ್ಸ್ನವ್ರು ರಾತ್ರಿ ಯೋಚನೆ, ಓಕೆ ಮಂಗ್ಳೂರಿಗೆ ಹೋಗ್ಬೇಕು, ಏನಲ್ಲಿ ಹೋಗೋಣ, ಗಾಡೀಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ಓಕೆ ಬಸ್ ಎಷ್ಟು ಗಂಟೆಗೆ ಬಸ್ ಇದೆ. ಇನ್ ಪ್ಲಾನಿಂಗ್ ಲಾಟ್ ಆಫ್ ಥಿಂಗ್ಸ್ ಗೋಸ್ ಉಂಟು. ನಾನು ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ ಬಸ್ ಇಟ್ಕೊಳ್ತೀನಿ ಅಂತ ಸೆಕೆಂಡ್ರಿ, ಓಕೆ ಬಸ್ ಎಲ್ಲ ಸಿಗಲಿಲ್ಲ, ವಾಟ್ ನೆಕ್ಸ್ಟ್, ಅಲ್ಲಿ ಸಿಗಲ್ಲ ಅಂದ್ರೆ ಪ್ರೈವೇಟ್ ಬಸ್ಗೆ ಬರ್ಬೇಕು ನಾನು. ಓಕೆ ಪ್ರೈವೇಟ್ ಬಸ್ಸು ಸಿಗಲಿಲ್ಲ, ದೆನ್ ಐ ವಿಲ್ ಫೈಂಡ್ ಫಾರ್ ಅ ಟ್ಯಾಕ್ಸಿ. ಫ್ಯೂಚರ್ ಥಿಂಕಿಂಗ್ ಅಲ್ಲಿ ಎಲ್ಲನೇ ಇರುತ್ತೆ. ಸೊ ಇವೆಲ್ಲ ಮಾಡ್ಕೊಂಡು ವರ್ಸ್ಟ್ ಕೇಸ್ ಸಿನಾರಿಯೋಸ್ ಏನೂ ಸಿಗಲ್ಲ ಅಂದರೆ ನಾನು ಹೋಗಲೇಬೇಕು, ಐ ಕ್ಯಾಂಟ್ ಕ್ಯಾನ್ಸಲ್. ಸೊ ವರ್ಸ್ಟ್ ಕೇಸ್ ಸಿನಾರಿಯೋ ಬಸ್ಸಲ್ಲಿ ಹೋದರೆ 500, ಬೇರೆ ಇದ್ರಲ್ಲಿ ಹೋದ್ರೆ 800,000 ರೂಪಾಯಿ, ಟ್ಯಾಕ್ಸಿಲಿ ಹೋದರೆ 2,500-3,000 ರೂಪಾಯಿ. ಸೊ ಐ ಆಮ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ 3,000 rupees expenditure with all the plannings. Okay. So I don't have any breakages in between. ಬಸ್ ಸಿಗ್ತಾ ಬಸ್ಸಲ್ಲಿ ಹೋದೆ, 150 ರೂಪಾಯಿ ಬಸ್ಗೆ ಆಯಿತು, ಅದು ನನ್ನ ಹತ್ರನೇ ಇರುತ್ತೆ, ಬೇರೆ ಎಲ್ಲೂ ಹೋಗಲ್ಲ ಅದು. ಮಾಡಿರ್ತೀವಿ. ಇವೆಲ್ಲ ಯಾವುದು ಪ್ಲಾನಿಂಗ್ ಮಾಡಿಲ್ಲ ಅಂದರೆ, ನೀವು ಹೋದ ತಕ್ಷಣ ಅಲ್ಲಿ ಬಸ್ ಇಲ್ಲ ಅಂದರೆ ನೆಕ್ಸ್ಟ್ ಏನಾಗುತ್ತೆ, ಇವು ಓನ್ಲಿ ಕೆಪ್ಟ್ 500 ರೂಪಾಯಿ ಇಟ್ಕೊಂಡು ಹೋಗಿರ್ತೀರ, ಬಸ್ಗೊಂದು 300-200 ರೂಪಾಯಿ ಇದಕ್ಕೆ ಹೋಗ್ಲಿಕ್ಕೆ ಇದು. ಸೊ ಏನಾಗುತ್ತೆ, ಅಲ್ಲಿ ಹೋದ ತಕ್ಷಣ ಬಸ್ ಸಿಗಲ್ಲ, ಸಿವಿಲ್ ಬಸ್ಗೆ ಹೋಗೋಕ್ಕೆ 900 ರೂಪಾಯಿ ಆಗುತ್ತೆ. ದೆನ್ ಅಗೇನ್ ಯುವರ್ ಅಗೇನ್ ಆನ್ ಎ ಫಿಕ್ಸ್. ಓಕೆ ನಿಮ್ಮ ಅಕೌಂಟಲ್ಲಿ ಇರುತ್ತೆ, ಎಲ್ಲೋ ಇರುತ್ತೆ, ನಾವು ಇಟ್ ಇಸ್ ಅ ಡಿಜಿಟಲ್ ಥಿಂಗ್, ಬಟ್ ಥಿಂಕ್ ಅಬೌಟ್ ವೆನ್ ಯು ಆರ್ ಕ್ಯಾರಿಂಗ್ ಕ್ಯಾಶ್. ಸೊ ATM ಸಿಗಲ್ಲ ಆ ಥರ ಎಲ್ಲ ಇದ್ದಾಗ ಅಗೇನ್ ಸಿ ದ ಹೋಲ್ ಥಿಂಗ್ ಕೊಲ್ಯಾಪ್ಸಸ್. ಯು ನೀಡ್ ಟು ಕಾಲ್ ಸಂಬಡಿ, ಯು ನೀಡ್ ಟು ಬಾರೋ ಸಂಬಡಿ, ಅಗೇನ್ ಚೆಕ್ ಮಾಡಬೇಕು, ಅದು ಮಾಡಬೇಕು. ಸೊ ಏನಾಗುತ್ತೆ, ಈ ಸರ್ಕಲಲ್ಲಿ ದ ಚಾನ್ಸಸ್ ಆಫ್ ಯು ಅಚೀವಿಂಗ್ ದ ಥಿಂಗ್, ಮನೆಗೆ ಹೋಗ್ಬೇಕು ಅಂತ ಇದ್ದಿದ್ದು ವಾಟ್ ಎವರ್. ಸೊ ಯು ಗಿವನ್ ಎ ಕಮಿಟ್ಮೆಂಟ್, ಓಕೆ ಅಮ್ಮ ನಾನು ಬೆಳಿಗ್ಗೆ 8 ಗಂಟೆಗೆ ನಾನು ಇರ್ತೀನಿ ಬಾ ಅಂತ ಹೇಳಿರ್ತೀರ ಯಾರಿಗೂ. ಸಿ ಅಲ್ಲೂ ಏನಾಗುತ್ತೆ, ನೀವು ಇದೊಂದು ಮಿಸ್ ಮಾಡ್ಕೊಂಡು ನಿಮ್ಮ ಮುಂದೆ ಪ್ರಾಬ್ಲಮ್ ಅನ್ಕೊಳ್ಳಂಗಿಲ್ಲ. ದೇರ್ ಯುವರ್ ಫಾದರ್ ಆರ್ ಸಂಬಡಿ ವುಡ್ ಹ್ಯಾವ್ ಟ್ರೈ ಟು ಕಮ್ ಟು ಪಿಕ್ ಯು ಅಪ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಅವೆಲ್ಲ ಉಲ್ಟಾ ಹೊಡೆಯುತ್ತೆ. ನಿಮ್ಮಮ್ಮ ದೋಸೆ ಮಾಡ್ಕೊಂಡು ಕಾಯ್ತಿರ್ಬೋದು, ಎಲ್ಲ ಕ್ಯಾನ್ಸಲಿಂಗ್ ಒಂದು ಸ್ಮಾಲ್ ಥಿಂಗ್, ನಾಳೆ ಬಂದ್ಬಿಡು ಅಂತ ಅನ್ಕೋಬೋದು ನೀವು. ಬಟ್ ಅಲ್ಲಿ ಬೇರೆಯವರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಅರ್ಥ. ಸೊ ವೆನ್ ದೇರ್ ಇಸ್ ಎ ಪ್ಲಾನಿಂಗ್ ಆರ್ ವೆನ್ ಯು ಗಿವ್ ಎ ಕಮಿಟ್ಮೆಂಟ್, ಯು ಶುಡ್ ಅಚೀವ್ ದಟ್. ದಟ್ಸ್ ಹೌ ವಿ ಥಿಂಕ್ ಆನ್ ದಟ್. ಸೊ ಅದಕ್ಕೆ ನಾವು ಅಲ್ಲಿ ಹೋದಾಗ ನಮ್ಗೇನು ಅನ್ಸುತ್ತೆ, ವಿ ಆಲ್ವೇಸ್ ವಿನ್ ಅನ್ನೋದಕ್ಕೆ ಅದು ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ಬಿಕಾಸ್ ದ ಕಪಲ್ ಆಫ್ ಸೇಯಿಂಗ್ಸ್ ಇನ್ ಆರ್ ಡಿಫೆನ್ಸ್ ವರ್ಡ್ಸ್. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಎನಿಮಿ. ಓಕೆ, ಒನ್ ಇಸ್ ದಟ್ ಒನ್. ಸೆಕೆಂಡ್ ಒನ್, ವಿಲ್ ಆಲ್ವೇಸ್ ಯು ಹೋಪ್ ಫಾರ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗುತ್ತೆ ಅಂತಲೇ ಅಂದ್ಕೊಳ್ಳಿ, ನೀವು ಬಸ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಬಟ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್. ಸೊ 3,000 ರೂಪಾಯಿ ನಿಮ್ಮ ಜಾಬಲ್ಲಿ ಇತ್ತು ಅಂದರೆ ದಟ್ ಈಸ್ ದ ವರ್ಸ್ಟ್ ಥಿಂಗ್ ವಾಟ್ ಕ್ಯಾನ್ ಹ್ಯಾಪನ್ ಇನ್ ಯುವರ್ ಲೈಫ್. ಬಟ್ 3,000 ಇಸ್ ದೇರ್ ಇನ್ ಯುವರ್ ಪಾಕೆಟ್, ಯು ವಿಲ್ ಅಚೀವ್ ಇಟ್, ಯು ಆರ್ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್. ಸೊ ಈ ಮಧ್ಯದಲ್ಲಿ ಯಾವುದನ್ನ ಒಂದನ್ನು ಆಗೇ ಆಗುತ್ತೆ ನಿಮಗೆ. ಸೊ ಹೋಪ್ ಫಾರ್ ದ ಬೆಸ್ಟ್, ಬಟ್ ಬಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಸಿನಾರಿಯೋಸ್. ದಟ್ಸ್ ಹೌ ಡಿಫೆನ್ಸ್ ಪೀಪಲ್ ಥಿಂಕ್. ಸೊ ಇವಾಗ ಇಲ್ಲೇನಾಗುತ್ತೆ, ಡಿಫೆನ್ಸಲ್ಲೇ ನೀವು ನೋಡಿರ್ಬೋದು,
ಸೊ ದಟ್ಸ್ ಹೌ ದ ಡಿಫೆನ್ಸ್ ಥಿಂಗ್ಸ್. ಸೊ ನೀವು ಮಿಲಿಟರಿಲಿ ಚೆಕ್ ಮಾಡಿರ್ಬೋದು, ಆಪ್ಷನ್ಸ್ ಆರ್ ವೆರಿ ಲೆಸ್ ಅಂತೆಲ್ಲ ಇತ್ತು. ನಾವು ಆಪರ್ಚುನಿಟೀಸ್ ಆಫ್ ಗ್ರೋನ್. ಸೊ ಮುಂಚೆ ಇವಾಗ ಹೆಂಗಿತ್ತು, ಬೇರೆ NDA ಅವ್ರ MER ಎಂಟ್ರೀಸ್ ಎಲ್ಲ ಕೆಲವು ಅಷ್ಟೇ ಎಂಟ್ರೀಸ್ ಇರ್ತಿತ್ತು. ವರ್ಷದಲ್ಲಿ 1 ಸತಿ 2 ಸತಿ ರಿಕ್ರೂಟ್ಮೆಂಟ್ ಆಗ್ತಿತ್ತು. ಜಸ್ಟ್ ಲೈಕ್ ಯುವರ್ ಕ್ರಿಕೆಟ್ ಟೀಮ್, ಮುಂಚೆ 5 ವರ್ಷಕ್ಕೊಂದ್ಸತಿ ವರ್ಲ್ಡ್ ಕಪ್ ನಡೆಯೋದು, ಯಾವುದೋ ಒಂದು 20. ಸೊ ಅದೆಲ್ಲ ಬಂದಾಗ T20 ಬಂದಮೇಲೆ ದ ನಂಬರ್ ಆಫ್ ಆಪರ್ಚುನಿಟಿ ಆಫ್ ಇನ್ಕ್ರೀಸ್. T20 ಮ್ಯಾಚ್ ಬಂದಮೇಲೆ ದ ಅವರ್ಸ್ ಆಫ್ ಕ್ರಿಕೆಟ್ ಇಸ್ ಲೆಸ್ ಆ್ಯಂಡ್ ದ ನಂಬರ್ ಆಫ್ ಮ್ಯಾಚಸ್ ಆರ್ ಮೋರ್ ಆ್ಯಂಡ್ ದ ನಂಬರ್ ಆಫ್ teams are within India only. You got around whatever 8 to 10 teams which are there, which can compete with each other. So the opportunities are higher. So in the same way now they have come up with Agniveer. Agniveer is like you got you serve for 4 years, you get your payments and all, stipend, everything you get. Or if you want to continue, you can continue or you can leave. Okay. So that is open for both girls and boys both. Sir, age things are there. It's like 17 to 18 that is there, that you can check out on the, but opportunities are there where you can get into. So unlike in other major countries were there like China and US and all those things, Russia, there is a mandatory service of 2 years, irrespective of whatever education. ನೀವು ಏನು ಎಜುಕೇಷನ್ ಮಾಡ್ತಿರಲ್ಲ ಆ ಥರ 2 ವರ್ಷ ಇವನು ಸ್ಕೂಲಿಂಗ್ ಮಾಡೋ ಥರ 2 ವರ್ಷ ಡಿಫೆನ್ಸ್ ಸರ್ವಿಸಸ್ ಕೆಲಸ ಮಾಡಲೇಬೇಕು. It's compulsory, mandatory for everyone which will be there. So ಏನಾಗುತ್ತೆ ಇದೇ ಸಿನಾರಿಯೋಲಿ, ಸೊ ಆಫ್ಟರ್ ದಿಸ್ ಕಾರ್ಗಿಲ್, ವಾಟ್ ವಿ ಫಿನಿಶ್ಡ್ ಕಾರ್ಗಿಲ್ ಆಯಿತು, ಇದೆಲ್ಲ ಮುಗಿದ್ಮೇಲೆ ಡ್ಯೂರಿಂಗ್ ದ ಕಾರ್ಗಿಲ್ ಟೈಮ್ ಓನ್ಲಿ, ಸೊ ದೆನ್ Admiral Shushil wanted to have a missile submarine in our this one. So Sindhu Shastra was the missile submarine. So Sindhu Shastra commissioning was correct. We went to Russia over there and we bought a missile capable submarine, the first missile capable submarine. So 19 July 2000 we got the submarine from there, commissioned the submarine in St. Petersburg, Russia. Okay. So this year it completed 25th anniversary of that. So we are the part of commissioning crew of this one, 25th the submarine. ಸೊ ನಾವು ಅಲ್ಲಿದ್ದಾಗಲೂ ಒಂದು ಸ್ಮಾಲ್ ಇನ್ಸಿಡೆಂಟ್ ಹ್ಯಾಪನ್. ಸೊ ವಿ ವರ್ ಸ್ಮೋಕಿಂಗ್ ಆನ್ ದಟ್ ಅಪರ್ ಡೆಕ್. ನಾವು ಮಿಸೈಲ್ ಅಲ್ಲೇ ಮಾಡ್ತಾ ಇದ್ವಿ. ಸೊ ಮಿಸೈಲ್ ಟ್ರಯಲ್ಸ್ ತುಂಬ ನಡೀತಾ ಇತ್ತು ನಮ್ದು ಅವಾಗ, ಮಿಸೈಲ್ ಲೋಡಿಂಗ್ ಆನ್ಲೋಡಿಂಗ್, ಬಿಕಾಸ್ ಇಟ್ಸ್ ನ್ಯೂ ಟೆಕ್ನಾಲಜಿ ವಿಚ್ ವಾಸ್ ಕಮಿಂಗ್ ಇನ್ ಟು ಆರ್ ದಿಸ್. ಸೊ ಬೈ ಚಾನ್ಸ್ ಐ ರೆಡ್ ದಟ್ ನೇಮ್ ಆಫ್ ಪುಟಿನ್ ಇನ್ ಆನ್ ದ ರಷ್ಯನ್ ಆಫೀಸರ್. ಈ ಥರ ನೇಮ್ ಟ್ಯಾಲೀಸ್ ಇರುತ್ತೆ, ನೇಮ್ ಟ್ಯಾಲಿ ಮೇಲೆ ಪುಟಿನ್ ಅಂತ ಇತ್ತು. ಗೌಡ ಅಂದ ತಕ್ಷಣ ನಾವೆಲ್ಲ ಕೇಳ್ತೀವಲ್ಲ, ಸೊ ಹಂಗೆ ನಾನು ಅವ್ರನ್ನ ಕೇಳಿದೆ, ಬೈ ಚಾನ್ಸ್ ಎನಿಥಿಂಗ್ ಯು ಆರ್ ರಿಲೇಟೆಡ್ ಟು ಯುವರ್ ಪ್ರೆಸಿಡೆಂಟ್ ಅಂತ ಕೇಳಿದೆ. ಮೈ ಬ್ಯಾಡ್ ಲಕ್ ಈಸ್ ಮೈ ಫಾದರ್, he said. Really was his father. And he is joined on. 2 years ಮಾಡಲೇಬೇಕು. Okay. So and it is a normal thing, everything for their this one. It is nothing like you get that privileged ಪೊಲಿಟಿಷಿಯನ್ಸ್ ಇದು ಅವೆಲ್ಲ ಇಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಯಾವ ಥರ ಇರ್ತಾರೋ ಅವೆಲ್ಲ ಸೇಮ್ ಪ್ರೊಸೀಜರ್ಸ್ ಈ ಫಾಲೋಸ್. ಅಲ್ಲಿ ನಾವು ಮಾತಾಡ್ತಾ ಗೊತ್ತಾಯಿತು, ನಮ್ದೇನಂತ ಫ್ರೀ ಟೈಮಲ್ಲಿದ್ದಾಗ ವಿ ಕ್ಯಾನ್ ಗೋ ಔಟ್ ಫಾರ್ ಲಿಬರ್ಟಿ, ಲೈಕ್ ವಿ ಕಾಲ್ ಇಟ್ ಅಸ್ ಲಿಬರ್ಟಿ. ವಿ ಕ್ಯಾನ್ ಗೋ ಔಟ್, ರೋಮ್ ಅರೌಂಡ್, ಕಮ್ ಬ್ಯಾಕ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್. ಒಂದು ಸಾಯಂಕಾಲ 4 ಗಂಟೆಗೆ ಹೋದರೆ ರಾತ್ರಿ 10 ಗಂಟೆ ಅಥವಾ 12 ಗಂಟೆಗೆ ವಾಪಸ್ ಬರಬೇಕು ಅಂತ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ, ರೆಗ್ಯುಲೇಷನ್ಸ್. ಅದು ಸ್ಯಾಟರ್ಡೆ ಸಂಡೇಸ್ ಆ ಥರ ಒಂದು ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಮಾತ್ರ ಅವರು ಹೊರಗಡೆ ಹೋಗ್ಬೇಕಾಗಿತ್ತು. ಅವ್ರಿಗೋಸ್ಕರ ಕಾರ್ ಇಲ್ಲಿವರೆಗೂ ಬರ್ತಿರಲಿಲ್ಲ. ಈಸ್ ದ ಹೆಡ್ ಆಫ್ ದ ಕಂಟ್ರಿ, ಮಗ ಅವರು. ಬೇಸಿಂದ ಹೊರಗಡೆ ಹೋಗಿ, ಬೇಸ್ ಹೊರಗಡೆ ಹೋದ್ಮೇಲೆ ಅವ್ರಿಗೆ ಅವ್ರ ತಂದೆ ಕಾರ್ ಬರೋದು, ಕರ್ಕೊಂಡೋಗಿ ಬಂದು ಬೇಸ್ ಹೊರಗಡೆನೇ ಬಿಡ್ತಿದ್ರು ಅವ್ರನ್ನ, ಒಳಗಡೆಗೆಲ್ಲ ಇಲ್ಲ. ಅವ್ರ ತಂದೆ ಬಂದಾಗ ಇವರು ಸೆಲೆಕ್ಟ್ ಹೊಡಿಬೇಕು, ಎಲ್ಲರೂ ಸೆಲೆಕ್ಟ್ ಹೊಡಿಬೇಕು. ಸೊ ಆ ಥರ ಎಲ್ಲ ಬೇರೆ ಕಡೆ ಇದೆ, ಬಟ್ ಇಲ್ಲಿನ್ನೂ ಆ ಕಲ್ಚರ್ ಬಂದಿಲ್ಲ. ಸೊ ಏನಾಗುತ್ತೆ, ನೀವು ನೋಡಿರ್ಬೋದು ಸುಮಾರು ಜನ ಇವಾಗ ಯು ಮೈಟ್ ಬಿ ಸೀನ್ ಬ್ಯಾಂಕ್ ಎಂಪ್ಲಾಯೀಸ್, ಅವರು ಇವರು ಎಲ್ಲ ವರ್ಕ್ ಸ್ಟ್ರೆಸ್ಸಲ್ಲಿ ಸುಮಾರು ಇದ್ದಾರೆ. ದೇ ಆರ್ ಕಮಿಟಿಂಗ್ ಸುಸೈಡ್, ಸೊ ದೇ ಆರ್ ಲೈಕ್ ಟೂ ಮಚ್ ಆಫ್ ಡಿಪ್ರೆಷನ್ಗೆ ಹೋಗ್ತಾರೆ, ಅದು ಇದು ಎಲ್ಲ ಅಂತ. ನಮಗೆ ನೇವಿಲಿ ಎಷ್ಟು ಒಂಥರ ಎಲ್ಲ ಯಾವ ಥರ ಇದಾಗ್ಬಿಟ್ಟಿದೆ ಅಂದರೆ, ಇಟ್ ವಿಲ್ ಟೀಚ್ ಯು ಪ್ರಿಪೇರ್ಡ್. ಐ ಸೆಡ್ ಯು ನೀಡ್ ಟು ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂದಾಗ
ಪ್ರೆಷರ್, ವರ್ಕ್ ಪ್ರೆಷರ್ ಅನ್ನೋದು ಇರೋದೇ ಇಲ್ಲ ನಮಗೆ. ಆಯಿತಾ, ಒಂದಿದು. ಸೆಕೆಂಡ್ ಏನಾಗುತ್ತೆ, ವೆನ್ ಎವರ್ ದೇರ್ ಇಸ್ ಎ ಲಾಕ್, ದೇರ್ ಇಸ್ ಎ ಕೀ ಮೇಡ್ ಫಾರ್ ದಟ್. ಬರೀ ಲಾಕ್ ಯಾರೂ ಮಾಡಲ್ಲ. ಲಾಕ್ ರೆಡಿ ಆಯಿತು ಅಂದಾಗ, ಲಾಕ್ ರೆಡಿಯಾಗಿ ಲಾಕ್ ಹಾಕಿದ್ದೀರಾ ಅಂದ ತಕ್ಷಣ ಯಾವುದೋ ಬೀಗದಿಂದ ಥರ ಲಾಕ್ ಹಾಕಿರೋದು. ಸೊ ದೇರ್ ಇಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ವಾಟ್ ಯು ಹ್ಯಾವ್. ಓನ್ಲಿ ಥಿಂಗ್ ಇಸ್ ಸರ್, ಯು ಶುಡ್ ಬಿ ಏಬಲ್ ಟು ಫೈಂಡ್ ದ ಕೀ ಎಟ್ ದ ರೈಟ್ ಟೈಮ್. ದಟ್ಸ್ ಇಟ್. ಸೊ ಲಾಕ್ ಆಗಿದೆ ಅಂತ ಕೂತ್ಕೊಂಡ್ರೆ ಯು ವಿಲ್ ಬಿ ಲಾಕ್ಡ್ ಓನ್ಲಿ. ಮಾಡೋದೇ ಇಲ್ಲ ನೀವು. ನನಗೆ ಪ್ರೆಷರು ಅಂತಾನೆ ಹೇಳ್ತೀರಾ. ಸೊ ಪ್ರೆಷರ್ ಹೆಂಗೆ ರಿಲೀಸ್ ಮಾಡ್ಕೋಬೇಕು? ಸೊ ದಟ್ ಕೈಂಡ್ ಆಫ್ ಥಿಂಗ್ ವಾಟ್ ಹ್ಯಾಪನ್ಸ್ ಇಸ್, ಡಿಫೆನ್ಸ್ ಟೀಚಸ್ ಯು ಟು ಬಿ ಪ್ರಿಪೇರ್ಡ್ ಫಾರ್ ಆಲ್ ದ ಥಿಂಗ್ಸ್. ಎ 4 years ಆಫ್ ಸರ್ವಿಸ್, ಅಟ್ಲೀಸ್ಟ್ ಇಟ್ ವಿಲ್ ಮೆಂಡ್ ಯು ಥಿಂಗ್ಸ್ ಇನ್ ಎ ಸ್ಟೇಬಲ್ ವೇ. ಕಂಟಿನ್ಯೂ ಮಾಡೋದು ಬಿಡ್ಬೋದು. ಸೊ ವಾಟ್ ಎವರ್ ಇಸ್ ದರ್, ಇವಾಗ ಹೆಂಗೆ NCC ಇಲ್ಲಿ ಮುಂಚೆ ಎಲ್ಲ ಸಿಗ್ತಾ ಇತ್ತಲ್ಲ, ಆ ಥರ ಪ್ರಿವಿಲೇಜಸ್ ಆ್ಯಂಡ್ ಆಲ್, ಯುಲ್ ಗೆಟ್ ಪ್ರಿವಿಲೇಜಸ್ ವಾಟ್ ಎವರ್ ಇಟ್ ಇಸ್ ದರ್ ಬೇರೆ ಇದರಲ್ಲಿ. ಸೊ ಲಾಸ್ಟ್ last year also I had chance to go around one of ಕೊಚ್ಚಿನಲ್ಲಿ ಒಂದು ನಮ್ದು ಬೇಸ್ ಇತ್ತು, ಬೇಸ್ಗೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಸೊ ಐ ಬೀನ್ ದರ್. ಸೊ ಐ ಸಾ ದೇರ್ ಲೈಕ್ ಅಗ್ನಿವೀರ್ ಹುಡುಗಿರು ಇದ್ರು, ಅಗ್ನಿವೀರ್ ವಿ ಕಾಲ್ ಇಟ್ ಇಸ್ ಅಗ್ನಿವೀರ್ ಎಂಟ್ರಿ. ಹುಡುಗರಿದ್ರು. ಸೊ ದೇರ್ ಇಸ್ ಸಪ್ರೇಟ್ ಸಿಲೆಬಸ್, ಎವ್ರಿಥಿಂಗ್ ಮೇಡ್ ಫಾರ್ ದೆಮ್. ದೇ ಗೆಟ್ ಪ್ರಿಪೇರ್ಡ್ ಆ್ಯಂಡ್ ಕಮ್ ಟು ದಿಸ್. ಇಟ್ ವಾಸ್ ನೈಸ್ ಟು ಸಿ ದೆಮ್ ಇನ್ ದಟ್ ಜೋಶಲ್ಲಿ ಇರ್ಬೇಕಾರೆ. We used to remember about our olden days and all those things, but that's a different scenario. You can still make it and happen. So there are a lot of opportunities. I urge for youngsters to come down, join things, make your life in a better perspective. So ನಾನು ಅದೇ ಹೇಳ್ತೀನಿ, ಇಂಪಾಸಿಬಲ್ ಅನ್ನೋ ತೆಗೆದುಬಿಡ್ತೀನಿ ನಮ್ಮ ಡಿಕ್ಷನರಿಯಿಂದ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಿಕಾಸ್ ದೇರ್ ಇಸ್ ಆಲ್ವೇಸ್ ಎ ಕೀ ಫಾರ್ ಎವ್ರಿಥಿಂಗ್. ಸೊ ಅದೊಂದಿರುತ್ತೆ. ದ ಕಾನ್ಫಿಡೆನ್ಸ್ ಲೆವೆಲ್ ಯಾವುದನ್ನ ಮಾಡ್ಬೇಕಾದ್ರೆ ಇಟ್ ಗೋಸ್ ಹೈ ಆಸ್ ದ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇಸ್ ದ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಸೊ ದಟ್ಸ್ ಒನ್ ಪಾರ್ಟ್. ಸೊ ಟುಡೇ ಐ ವುಡ್ ಲೈಕ್ ಟು ಎಂಪಸೈಸ್ ಆನ್, ಸಿ, ಇಫ್ ಯು ಗೈಸ್ ಆರ್ somebody is sleeping here peacefully, that is because somebody else is guarding the things over there. So just imagine case Kargil, people wouldn't have manned that post, we wouldn't have taken back. So the main part of glacier would have gone. So then China infiltration would have come in. So once the war started, it goes to a different strategy. So emergencies and all, India has gone through many emergencies and all those and pandemic which came in. So pandemic was an 0.25% or 0.5% of after war effects, you can call it as. ಸೊ ಕೊರೋನಾ ಬಂದಿದ್ದರಿಂದ ಸುಮಾರು ತೊಂದರೆ ಆಗೋಯ್ತು ಅಂತ ಜನ ಹೇಳ್ತಾರೆ. ಓನ್ಲಿ 5% ವಾಟ್ ನೀವು ಯುಕ್ರೇನ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ಡಿಫ್ರೆಂಟ್ ಇದೆ. ಸೊ ಅಫ್ಘಾನಿಸ್ತಾನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಸೀನ್. ಸೊ ಒನ್ ಇಸ್ ದಟ್ ಒನ್. ಸೊ ಏನಿಲ್ಲ ಅಂದ್ರೂ ನೀವು ಒಂದು ಸತಿ ಅಲ್ಲಿ ಯು ಗೆಟ್ ಸ್ಟ್ರೀಮ್ ಲೈನ್. ಸಿ, terrorism or whatever is there, it's not only from outside, it's within inside also. At least you see anything. So ನಮಗೇನಾಗುತ್ತೆ, ನಾವೆಲ್ಲ ಹೋಗ್ತಿರ್ತೀವಿ, you see something wrong happening. So defense personnel always stands there. So there are many incidents, but one of the incidents, I was traveling to airport ಎಲ್ಲ ಹೋಗ್ಬೇಕಾಯ್ತು. So it was raining heavily, so I was traveling near the CBI, near the CBI. It's like ಒಂದು ವೆಹಿಕಲ್ ನಿಂತಿತ್ತು, ಪಾಪ ಅವ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಇದಾಗಿ ನಿಂತ್ಕೊಂಡಿದ್ದೆ. ಸೊ ಹೋದವರೆಲ್ಲ ಹೋಗ್ತಾಯಿದ್ರು. ಸೊ ನಾನು ಗಾಡಿ ಹೋಗಿ ಮುಂದೆ ನಿಲ್ಲಿಸ್ಬಿಟ್ಟು, ಯಾರೂ ನಿಲ್ಲಿಸಿರಲಿಲ್ಲ ಗಾಡಿ. ಸೊ ನಾನು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಮಳೆಯಲ್ಲಿ ನಡ್ಕೊಂಡ್ಬಂದೆ. ನಾನು ಕುಂತ್ಕೊಳ್ಳಿ ಸರ್, ತಳ್ಳೋಣ, ಹಿಂದಕ್ಕೆ ಗಾಡಿ ತಳ್ಳೋಣ ಅಂತ ಬಂದೆ. ಸೊ ತಳ್ಳಬೇಕು ಅಂತ ನಾವು ಬಂದಾಗ, ನಾನು ಬಂದಮೇಲೆ ದೆನ್ 4-5 guys came in. So that initial click, what happens is that they build it in you. So ಆ ರೀತಿ you can build those things, you can pull them when you want. So that will definitely help in building a better nation with us. It is not politicizing, I can say. Everybody have done their good in their own tenure, because whatever we are speaking about 1971 war and all, Bangladesh freedom, those were done during Congress time, Indira Gandhi and all those things. Modi is there. I think he's also doing good. Yes, I think so. He's the second highest
after Nehru now. Yes. He's the second highest in the office. Hmm. And I think so even he will beat his record also. Hmm. In 1 year he should be able to beat the record of 4004, and that's good. See, what happens is we are bound for our duties. Hmm. Right kind of support and things, we can still do better. Yes. So when we have proven over and again over all this Pulwama attack or whatever things is there, the Indian defense has stood and done their job irrespective of whatever kind of equipments you are given and all those things. Definitely doing things with man in the machine matters. Hmm. So right kind of equipments and all those things. So other things are all coming up fine, but now Indian Navy is capable of nuclear capable submarines. Now we have got nuclear submarines. We got INS Aryanth as of now. So we have got more fleets coming into ships. So our borders are fine. Right from how Adigro another we are there in top 5, and it is not a joke with respect to economics, defense, everything. Hmm. So as people say, ತುಂಬ ನಾವು ತಾಳ್ಮೆ ಅವರು, ಬಟ್ ನಮ್ಮನ್ನ ಯಾರನ್ನ ಕೆದಕ್ಕೆ ನಾವು ಸುಮ್ಮನೆ ಇರಲ್ಲ. ದಟ್ಸ್ ಹೌ ಥಿಂಗ್ ಇಸ್ ದಟ್. ಮುಗಿ ಹೊಡಿಯೋದು. ಆ್ಯಂಡ್ ನಾವು ವಿ ಆರ್ ಡನ್ ದೋಸ್ ಥಿಂಗ್ಸ್. ಹ್ಮ್. ಆಪರೇಷನ್ ಸಿಂಧೂರ್ ಆಗಲಿ, ಕಾರ್ಗಿಲ್ ಆಗಲಿ, ಇಲ್ಲ ವಿ ಹ್ಯಾವ್ ಗಾನ್ ಟು ದ ಎಕ್ಸ್ಟೆಂಟ್ ಆಫ್ ವಾಟ್ ಅವರ್ ಥಿಂಗ್ಸ್. ಅಲ್ಲೂ ಸ್ವಲ್ಪ ಇನ್ನೂ ನಾವು ಒಂಥರ ಕರುಣೆ ಜೀವಿಗಳಾಗೇ ಇದ್ದೀವಿ ಅಂತ ಒಂದೊಂದು ಸತಿ ಅನಿಸುತ್ತೆ. ಬಟ್ ಇರಲಿ, ಅದು ನಮ್ಮ ಸಂಸ್ಕೃತಿ ಅವೆಲ್ಲ ಇದೆ. ಹ್ಮ್. ಸೊ ಟೆರರಿಸಮ್ ಡಸಂಟ್ ಹ್ಯಾವ್ ಎನಿ ರಿಲಿಜನ್. I don't go about it. ಹ್ಮ್. So whoever does, let it be anybody, an act of terrorism, I define it in my own way. Any act which is jeopardizing your system or your country, whether it is economically, whether it is physically, bombing, whatever it is, I strongly condemn whoever is taking bribes and all those things. ಏನು ಮಾಡೋಕ್ಕಲ್ಲ, ಬ್ರೈಬ್ ಕೊಡಲೇಬೇಕಾಗುತ್ತೆ. ಹ್ಮ್. So again, you need to think that it is going for unaccounted money for somebody. Even that is called as same kind of thing. We can treat them as the same thing. So let us hope for a better country, better India. We'll build a better future for our kids at least. So I think so. I'll wind up with those things. Jai Hind. Thank you very much for inviting me over here. No, sir. Thank you, sir, because ಲೈಕ್ ಸೋ ಮಚ್ ಇನ್ಫಾರ್ಮೇಷನ್ ನಮಗೆಲ್ಲ ಗೊತ್ತೇ ಇರಲಿಲ್ಲ ಆ ಟೈಮಲ್ಲಿ ಹೆಂಗಿತ್ತು ಆ್ಯಂಡ್ ಹೌ ಇಟ್ ವರ್ಕ್ಸ್ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಸೊ ಎವ್ರಿಥಿಂಗ್ ನೀವು ಇವತ್ತು ಬಂದು ಕುತ್ಕೊಂಡು ಅಷ್ಟು ಪೇಷನ್ಸ್ ಆಗಿ ಇವತ್ತು ಅದು ವಿಜಯ್ ದಿವಸ ಬಂದಿರೋವಂಥದ್ದು ಇನ್ನೂ ಖುಷಿಯಾಗಿದೆ. ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್. ಆ್ಯಂಡ್ ಇದನ್ನು ಇನ್ನೂ ಮಾತಾಡ್ತಾ ಹೋಗೋಣ, ಮುಂದಿನ ಎಪಿಸೋಡ್ಸಲ್ಲೂ ಕೂಡ ಇದೇ ರೀತಿಯಾಗಿ ಮಾತನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸಖತ್ ಖುಷಿ ಆಯಿತು, ನನಗೆ ಒಂದು ಪ್ರೌಡ್ ಆಗ್ತಾ ಇದೆ. ಐ ಮೀನ್ ಅದು ಆರ್ಮಿ ಅಂತ ಹೇಳಿದ್ರೆ ಒಂದು ಪ್ರೌಡ್ ಸರ್. ಅಂಥದ್ರಲ್ಲಿ ಪೂರ್ತಿಯಾಗಿ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಒಂದು ರೀತಿಯಾಗಿ ಇನ್ಸೈಡ್ ಡೀಟೇಲ್ಸ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ರೆ ಅದು ಸಖತ್ ಖುಷಿ ಆಯಿತು. ಸೊ ಮಂಜುನಾಥ್ ಸರು ಎಲ್ಲ ಕೂಡ ಮಾತಾಡಿದ್ದಾರೆ. ನಿಮ್ಗೆ ಕೂಡ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇನ್ಸೈಡ್ ಸ್ಟೋರಿ ಏನೆಲ್ಲ ಏನಿತ್ತು, ಅಥವಾ ಕಾರ್ಗಿಲ್ ಟೈಮಲ್ಲಿ ಯಾವ ರೀತಿಯಾಗೆಲ್ಲ ಆಗಿತ್ತು, ಸೊ ಎಲ್ಲ ಕೂಡ ಹೇಳಿದ್ದಾರೆ. ಮತ್ತೆ ಇದೇ ರೀತಿಯಾಗಿ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಜೈ ಹಿಂದ್. ಜೈ ಹಿಂದ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.